ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಒಂದು ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಂಡರು ಹೇಳಿದಂಥ ಒಂದು ಕೈವಲ್ಯ ಪದ್ಧತಿ, ಈ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚರ್ಯ ಅಷ್ಟಲ್ಲ ನಡೆದಂಥದ್ದು. ಇದರಲ್ಲಿ ಏನು ಹೇಳ್ತಾ ಇದ್ದಾರ ಅಂದ್ರೆ, ಇಂದಿನ ಒಂದು ಪದದಲ್ಲಿ ಬಹಳ ವಿಶೇಷವಾಗಿ ಮುಕ್ತಿಯ ಒಂದು ಕಾಂತೆ ಸುಮ್ಮನೆ ಒಲಿತಾಳೇನು ಅಂದ್ರೆ ಒಲಿಯಂಗಿಲ್ಲ. 17ನೇ ಪದದಲ್ಲಿ ಹೇಳ್ತಾರೆ, ಮುಕ್ತಿ ಕಾಂತೆಯ ರತಿ ಸುಮ್ಮನಾಗುವುದೇ ಪರಯುಕ್ತಿ ಅರಿದು ಕೂಡುವವರಿಗಲ್ಲದಿಂತು ಅಂತ ಈ ಒಂದು ಪದದಲ್ಲಿ ಹೇಳ್ತಾ ಇದ್ದಾರೆ ಅವರು. ಏನೇನು ಬೇಕು ಮುಕ್ತಿ ನಾವು ಪಡ್ಕೊಳ್ಬೇಕಾದಾಗ? ಯಾಕಂದರೆ ಸದಾಕಾಲ ಆನಂದ, ಜನ್ಮ ಸಾರ್ಥಕವನ್ನು ಮಾಡ್ಕೊಳ್ಬೇಕಾದಾಗ ನಾವೇನೇನು ಮಾಡ್ಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ಅವರೇ ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ನಾವು ಕೊನೆಯ ಒಂದು ನುಡಿಯಲ್ಲಿ ಒಂದು ಸ್ವಲ್ಪ ನೋಡಿಕೊಂಡು ಹೋಗೋಣ. ಏನು ಹೇಳಿದರು 3ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ. ಏನು ಹೇಳ್ತಾರೆ? ಮುದವಲ್ಲರುವ ಭಾವವರಿದು ಅನುಭವಿಸದೆ ಯೊದವೀಕರಣ ಬಂದವೆನೆಸಗದೆ ಸದಮಳ ಶಂಭುಲಿಂಗದ ಕೃಪೆ ಒಡೆಯದೆ ಹೃದಯ ಅಗಲದೊಂದು ಗೂಡದೆ ಅಂತ ಅನ್ನುವಂಥದ್ದು. ನಿನ್ನೆ ಕರಣ ಬಂದವೆಸಗದೆ ಅನ್ನುವಂಥ ವಿಚಾರಗಳು ಬಂದು, ಯಾಕಂದರೆ ಇಂದ್ರಿಯಗಳನ್ನು ನಿಗ್ರಹ ಮಾಡುವಂಥದ್ದು. ಅಂಥ ಒಂದು ಮುಕ್ತಿ ಅನ್ನುವಂಥ ಸ್ತ್ರೀ ಒಲಿಬೇಕಾಗಿತ್ತು ಅಂತಂದಾಗ ಕೆಲವು ನಮ್ಮಲ್ಲಿ ಸದ್ಗುಣಗಳು ಇಟ್ಕೊಳ್ಬೇಕಾಗ್ತದೆ. ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕಾಗ್ತದೆ, ಮನಸ್ಸನ್ನು ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕಾಗ್ತದೆ ಅನ್ನುವಂಥ ವಿಚಾರವನ್ನು ಹೇಳಿದರು. ಮತ್ತಿವಾಗ ಶಂಭುಲಿಂಗದ ಕೃಪೆ ಒಡೆಯದೆ, ಯಾಕಂದ್ರೆ ಈ ಶಂಭುಲಿಂಗನ ಒಂದು ಕೃಪೆ ಆಗುವವರೆಗೂ ಇಂಥ ಸದಾಕಾಲ ಆನಂದ ಆಗುವಂಥದ್ದಲ್ಲ. ಅದಕ್ಕೆ ಮುಕ್ತಿ ಆಗಬೇಕಾಗಿತ್ತು ಅಂದರೆ ಮನುಷ್ಯನಿಗೆ ಮೊದಲು ಪರಮಾತ್ಮನ ಕೃಪೆಯನ್ನು ಪಡ್ಕೊಳ್ಬೇಕಾಗ್ತದೆ. ಅದಕ್ಕೆ ನಿನ್ನೆ ಕೂಡ ಹೇಳಿದರು, ಪರಮಾತ್ಮನ ಕೃಪೆ ಅಂದರೆ ಏನು ರೀ ಅಂತಂದಾಗ ಪರಮಾತ್ಮ ಹೆಂಗದನಂತ ನಾವು ತಿಳ್ಕೊಳ್ಬೇಕು ಮೊದಲು. ಮತ್ತಿಷ್ಟು ತಿಳ್ಕೊಂಡ್ರು ನಾವು ಮತ್ತು, ಯಾಕಂದ್ರೆ ಏನು ತಿಳಿದೇ ಇದ್ದವರಿಗೆ ಕೇಳದೇ ಇದ್ದವರಿಗೆ ಆ ಗುರುವಾಕ್ಯನೇ ಅವ್ರಿಗೆ ಸಿಕ್ಕಿಲ್ಲ ಅಂತ ಅನ್ನೋರಿಗೆ ಅವ್ರು ಮಾಡಲಿ, ಪರಮಾತ್ಮ ಬೇರೆ ಅದಾನ, ಗುಡಿ ಗುಂಡಾರ್ದಾಗ ಅದಾನ, ನಾನು ಬೇರೆ ಇದ್ದೀನಿ, ನಾ ಪೂಜೆ ಮಾಡವ, ಪರಮಾತ್ಮ ಪೂಜೆ ಮಾಡಿಸಿಕೊಳ್ಳುವಂಥವನು ಅಂತ ಭಾವ ಇರಲಿ. ಆದರೆ ಒಬ್ಬ ಸದ್ಗುರು, ಪರಮಾತ್ಮನ ಸ್ವರೂಪದಂಥ ಸದ್ಗುರು ಬಂದು ಆ ಶ್ರುತಿ ವಾಕ್ಯಗಳನ್ನು ಪ್ರಮಾಣವಾಗಿ ಇಟ್ಟುಕೊಂಡು, ಇಲ್ಲಿ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ನಿನಗೆ ಉಪದೇಶ ಮಾಡ್ತಾರಂದ್ರೆ ಮತ್ತು ನೀನು ಅದನ್ನು ತಿಳ್ಕೊಂಡು ಅದೇ ಪ್ರಕಾರ ನಡ್ಕೊಳ್ಬೇಕಾ ಅಥವಾ ಮತ್ತು ಹಂಗೆ ನೋಡ್ಬೇಕಾ? ತಿಳ್ಕೊಬೇಕಾಗ್ತದಿಲ್ಲ, ತಿಳ್ಕೊಂಡು ಆ ಪ್ರಕಾರ ನಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಇಲ್ಲಿ ಕೂಡ ಪರಮಾತ್ಮ ಹೆಂಗದನಂತ ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ. ಹೌದು, ಯಾಕಂದ್ರೆ ತಿಳಿಯೋದಕ್ಕಿಂತ ಮುಂಚೆ ಪರಮಾತ್ಮ ಎಲ್ಲಿದ್ದಾನೆ ಒಂದು ಹೇಳ್ತಾರೆ. ಕನಿಷ್ಠನಿಗೆ ಗುಡಿ ಗುಂಡಾರದಲ್ಲಿ ದೇವರುಂಟಂತ ಹೇಳ್ತಾರೆ, ಮುನಿಗಳಿಗೆ ಮನಸ್ಸಿನಲ್ಲಿ ದೇವರುಂಟು, ಆರುಢನಿಗೆ ಸರ್ವತ್ರ ದೇವರುಂಟು ಅಂತ ಹೇಳ್ತಾರೆ. ಅದಕ್ಕೆ ನಾವು ಗುಡಿ ಗುಂಡಾರದಾಗ ದೇವ್ರು ಅದಾನಪ್ಪ ಅಂತ ನಾವು ಹೋಗ್ತೀವಲ್ಲ, ನಮ್ಮ ಭಾವ ಹೆಂಗಿರ್ತದೆ? ಪರಮಾತ್ಮ ಗುಡಿಯಾಗ ಅದಾನಪ್ಪ
ಅಲ್ಲಿ ಹೋಗಿ ನಾವು ಪೂಜೆ ಅದೆಲ್ಲ ಮಾಡಬೇಕು ಅನ್ನುವಂಥ ಭಾವ ಅಲ್ಲಿರ್ತದೆ. ಯಾಕಂದರೆ ಭೇದ ಇರ್ತದೆ ಭಾವ. ಇಲ್ಲಿ ಏನು ಹೇಳ್ತಿದಾರೆ, ನಿನಗೆ ಅರ್ಥ ಮಾಡ್ಕೊ ಪರಮಾತ್ಮ ಅಂದ್ರೆ ಹೆಂಗದಾನ, ಅದೇನು ಸ್ವಲ್ಪ ಅದಾನ. ಅದಕ್ಕೆ ಅರಿವು ತಿಳಿಯಲೆಂದು ಕುರುವು ಕೈಯಲ್ಲಿ ಕೊಟ್ಟರೆ ಕುರುವನ್ನು ಮರೆತು ಅರುವನ್ನು ಮರೆತು ಕುರುವಿಗೆ ಪೂಜಿಸುವಿಗೆ ಏನೆಂಬೆ ದೇವ ಅಂತ ಹೇಳ್ತಾರೆ. ಮಹಾತ್ಮರು ಏನು ಹೇಳಿದರು, ಅವರು ಒಂದು ಕುರು ತೋರಿಸಿದ್ರು. ಯಾಕೆ ತೋರಿಸಿದ್ರು ಅಂದ್ರೆ ಅದರಿಂದನೂ ಲಾಭ ಐತೆ. ಯಾಕೆ ತೋರಿಸಿದ್ರು ಅಂದ್ರೆ ನಿನ್ನ ಮನಸ್ಸು ಪರಿಶುದ್ಧ ಆಗಲಿ, ಆ ಭಾವ ಏಕಾಗ್ರತೆ ಭಾವ ಬರಲಿ, ಭಯ ಭಕ್ತಿ ಇರಲಿ, ಇವೆಲ್ಲ ಆಗ್ತಾವ. ಅದಕ್ಕಾಗಿ ಒಂದು ಕುರು ತೋರಿಸಿ, ನೋಡಪ್ಪ ಇದು ಪರಮಾತ್ಮ ಅದಾನ, ಇದು ದೇವ್ರು ಐತೆ, ಈ ಪರಮಾತ್ಮಗೆ ನಾವು ಭಕ್ತಿ ಮಾಡಬೇಕು, ಈತ ನಮಗೆಲ್ಲವನ್ನು ಕೊಡ್ತಾನ, ಭೋಗ ಭಾಗ್ಯಾದಿಗಳನ್ನು ಕೊಡ್ತಾನ ಪರಮಾತ್ಮ. ಪರಮಾತ್ಮನ ಒಂದು ಕೃಪೆಗೆ ನಾವು ಪಾತ್ರರಾಗಬೇಕು. ಪರಮಾತ್ಮ ಅಂದ್ರೆ ಹಿಂಗದನ್ ನೋಡು ಅಂತ ಹೇಳಿದ್ರು. ಯಾಕೆ ಹೇಳಿದ್ರು ಅಂದ್ರೆ, ಸಣ್ಣ ಮಕ್ಕಳಿಗೆ ರೊಟ್ಟಿ, ಕಟ್ಟಿ ರೊಟ್ಟಿ ಮತ್ತೇನಾದರೂ ಕೊಟ್ಟು ಅದು ತಿನ್ನೋಕೆ ಆಗ್ತದೆ ಅನ್ನೋದ್ರೆ ಆಗಂಗಿಲ್ಲ. ಯಾಕಂದ್ರೆ ಆ ಮಗು ಎಷ್ಟು ಅರಗಿಸ್ಕೊಳ್ತದ ಊಟ, ಯಾವುದು ಮೆತ್ತಂದು ತಿನ್ನುವಂಥದ್ದು ಇರ್ತದೆ, ಅದಕ್ಕೆ ಮೆತ್ತಗೆ ಮಾಡಿ ಆ ಮಗುವಿಗೆ ಕೊಡಬೇಕಾಗ್ತದೆ ಅಲ್ಲ. ದೊಡ್ಡದು ಬೇಗ ಕಟ್ಟಿ ರೊಟ್ಟಿ ಅಂಥವಿಂಥ ಕೊಟ್ರೆ ಆ ಮಗುವಿಗೆ ತಿನ್ನೋಕ್ಕಾಗ್ತದೆ ಅಂದ್ರೆ ಆಗಂಗಿಲ್ಲ. ಹಾಗಾಗಿ ಅಲ್ಲಿ ಆ ಒಂದು ಬುದ್ಧಿಮಟ್ಟ ಹಂಗಿತ್ತಲ್ಲ, ಹಂಗಿರ್ತದಲ್ಲ ಶಿಷ್ಯಂದು. ಆವಾಗ ಏನು ಮಾಡಿದ್ರು ಅವರು, ನೋಡಪ್ಪ ಪರಮಾತ್ಮ ಗುಡಿದಾಗ ಹಿಂಗದಾನ, ಈ ಥರ ಆಕಾರದಿಂದ ಅದಾನ, ಹಿಂಗದಾನ ಹಂಗದಾನ ಅಂತ ಅಲ್ಲಿ ಹೇಳಿದರು. ಮತ್ತೀಗ ಗುರು ಸಿಕ್ಕಿದ, ನಿನ್ನ ಪುಣ್ಯದ ಫಲವಾಗಿ ಸಿಕ್ಕಿದಾನ. ಗುರುನಾಥ್ ಹೇಳಕತ್ತೇನ, ಪರಮಾತ್ಮ ಹೆಂಗದನಪ್ಪ ಅಂದ್ರೆ ಪರಿಪೂರ್ಣ ಆಗಿದಾನತ್ತ. ಅದಕ್ಕೆ ಅರಿವು ತಿಳಿಯಲೆಂದು, ಆ ಅರಿವು ಹಿಂಗೆ ಸ್ವರೂಪ ಐತೆ. ನಮಗೆ ಲಿಂಗ ಕೈಯಾಗ ಕೊಟ್ಟರು, ಹೆಂಗೆ ಕೊಟ್ಟರು ಅವರು? ಅರಿವು ಹೆಂಗೈತೆ ಅಂದ್ರೆ ನಿರಾಕಾರ ಐತೆ. ಅದು ಪರಿಪೂರ್ಣ ಆಗಿರುವಂಥದ್ದು ನೋಡು. ಅರಿವು ತಿಳಿಯಲೆಂದು ಕುರು ಕೈಯಲ್ಲಿ ಕೊಟ್ಟರು. ಅಲ್ಲಿ ಏನು ಮಾಡಿದ್ರು, ಅರುವನ್ನು ಮರೆತು ಕುರುವಿಗೆ ಪೂಜಿಸುವಿಗೆ ನೆಂಬೆದೇವ ಅಂತ ಹೇಳ್ತಾರೆ ಅವರು. ಅದಕ್ಕೆ ಇಲ್ಲಿ ಅಂಥ ಒಂದು ಏನಂದ್ರೆ ಪರಮಾತ್ಮ ಹೆಂಗಿದ್ದಾನ ಅಂತನ್ನುವಂಥದ್ದು, ಇದನ್ನು ಯಾರು ಹೇಳ್ತಾರ? ನಾವು ಸ್ವಲ್ಪ ನಮ್ಮ ಬುದ್ಧಿಮಟ್ಟ ಜಾಸ್ತಿ ಆದಂಗೆ ಸದ್ಗುರುನಾಥ ತಿಳಿಸ್ತಾನೆ ನೋಡು. ಆ ಒಂದು ಅರಿವಿನ ಸ್ವರೂಪ ಹೆಂಗೈತೆ, ಪರಮಾತ್ಮ ಹೆಂಗದನಪ್ಪ ಅಂದ್ರೆ ಎಲ್ಲ ಕಡೆ ತುಂಬಿದಾನ. ಇವಾಗ ಶಂಕರಮ್ಮ ಹಾಡಿದ್ರು ನೋಡ್ರಿ, ಯಾತರಿಂದನೇ ಪೂಜಿಸಲಿ ಆತ್ಮನೇ, ಎಲ್ಲ ಕಡೆ ತಾನೇ ಅಂತ ಹೇಳುವಂಥ ವಿಚಾರ. ಅಲ್ಲಿಲ್ಲಪ್ಪ ಇಲ್ಲಿದ್ದಾನೆ, ಇಲ್ಲಿಲ್ಲಪ್ಪ ಅಲ್ಲಿ ಅದನ್ನ ನಂಗೆ ಐತೇನು ಅಂದ್ರೆ ಆತ ಇರ್ಲಾರ ಜಾಗನೇ ಯಾವುದಿಲ್ಲ. ಮತ್ತು ಪರಿಪೂರ್ಣ ಆದಂಥ ಪರಮಾತ್ಮ ಅದನ್ನು ನೋಡಂಥ ಸದ್ಗುರುನೇ ತಿಳಿಸ್ಬೇಕಿದನ್ನು. ಇಲ್ಲಾಂದ್ರೆ ನಾವು ಕಲ್ಯದನ ಕಿಲ್ಯದನ ಅಂತ ಹೊರಗೆ ಪಿಸಾಚಿಗತ್ಲೆ ತಿರುಗಾಡ್ತೀವಿ ದೇವರು ಅಂತೇಳಿ. ಹೇಳ್ತಾರಲ್ಲ, ಕಾಶಿಗೆ ಹೋಗಿ ನಂತೆಲ್ಲ ಅಲ್ಲಿ ಸೋಸಿ ನೋಡಿದ್ದೇನೆ ಹೇಳಲಿಲ್ಲ, ಕಾಶಿ ಒಳಗ ಆನ ಈಶ ಅಂತನಿ ಘಾಶಿಯಾಗಿ ಉಳಿದು ಹೋದೆಲ್ಲ ಅಂತ. ಅದಕ್ಕೆ ಮಹಾತ್ಮರು ಹೇಳ್ತಾರ, ಏನು ಹೇಳ್ತಾರ, ಪರಮಾತ್ಮ ಹೆಂಗದನಪ್ಪ ಅಂದ್ರೆ ಸದ್ರೂಪದನ ಎಲ್ಲ ಕಡೆ ತುಂಬಿ ಭರಿತವಾಗಿದ್ದಾನೆ, ಎಲ್ಲ ಕಡೆ ಅದನ್ನು ಎಲ್ಲ ಕಡೆ ಇದ್ದಂಥ ಪರಮಾತ್ಮ ನಿನ್ನೊಳಗಿಲ್ಲನು, ನಿನ್ನೊಳಗೂ ಅದಾನ. ಅದಕ್ಕೆ ಮತ್ತೆ ಹೆಂಗದಾನ, ಎಲ್ಲವನ್ನ ತಿಳಿಯುವಂಥವನದಾನ, ಚಿದ್ರೂಪು ಎಲ್ಲವನ್ನ ತಿಳಿಯುವಂಥವನ. ಮತ್ತು ಹೆಂಗದಾನ, ಆನಂದ ರೂಪವಾಗಿ ಅದಾನ. ಪರಮಾತ್ಮ ಹೆಂಗದಾನ ಅಂದ್ರೆ ಆನಂದ ರೂಪವಾಗಿ ಅದಾನ. ಮತ್ತು ಮಾಯ ಮಲಗಳ ರಹಿತವಾಗಿದ್ದಾನತ. ಈ ರೀತಿಯಾಗಿರುವಂಥ ಪರಮಾತ್ಮ ಯಾವಾಗ ಗುರು ಮುಖಾಂತರ ತಿಳ್ಕೊಂಡು ಗುರು ಹೇಳ್ತಾ ಇದ್ದಾನ, ನೋಡಪ್ಪ ನೀನು ಹೆಂಗಿದೀಯ, ಸಚ್ಚಿದಾನಂದ ಸ್ವರೂಪ ನೀನಿದ್ದೀಯಾ, ನೀನೇ ಪರಮಾತ್ಮ. ಯಾವ ರೀತಿ ಹೇಳ್ತಾರೆ, ಯಾಕಂತಂದ್ರೆ ನಿನ್ನ ಸ್ವರೂಪ ಇರುವಂಥದ್ದೇ ಆನಂದ ಸ್ವರೂಪ ಐತೆ. ಅದಕ್ಕೆ ಅಂಥ ಒಂದು ಪರಬ್ರಹ್ಮ ಸಚ್ಚಿದಾನಂದ ಸ್ವರೂಪನೇ ನಾನು ಇದ್ದೀನಿ ಅಂತ ಗುರು ಮುಖಾಂತರ ತಿಳ್ಕೊಂಡು, ಮತ್ತು ನನಗೆ ಯಾವ ಅವಿದ್ಯೆ, ಯಾಕಂದ್ರೆ ಗುರುನಾಥನ ವಾಕ್ಯಗಳನ್ನು ಕೇಳ್ತಾ ನಮ್ಗೆ ನೋಡ್ರಿ, ಈಗೇನು ನಾವು ಪ್ರತಿ ದಿವಸ ಕುಂತು ಕೇಳ್ತೀವಿ, ನಮಗೆ ಈಗ ಮನುಷ್ಯನಿಗೆ ಶರೀರ ಹೆಂಗೆ ಬೆಳೀತು ಅಂತ ಗೊತ್ತಾಗಂಗಿಲ್ಲ, ಹೌದಿಲ್ಲ. ಬಾಲ್ಯ ಬರ್ತದೆ, ಮೆಲ್ಲಕ್ಕೆ ಯೌವನ ಬರ್ತದೆ, ಮೆಲ್ಲಕ್ಕೆ ಮುಪ್ಪು ಬರ್ತದೆ, ಮೆಲ್ಲಕ್ಕೆ ಹೊಂಟ್ಬಿಡ್ತೀವಿ, ಗೊತ್ತೇ ಆಗಂಗಿಲ್ಲ, ಹೌದಿಲ್ಲ. ಅದ್ರಂಗೆ ನಾವು ಯಾವಾಗ ಕುಂತು ಕೇಳ್ತಾ ಹೋಗ್ತೀವಿ, ನಮ್ಮಲ್ಲಿರುವಂಥ ಈ ದುರ್ಗುಣಗಳು ಮನೆ ಮಾಡ್ಕೊಂಡು ಕುಂತಾವಲ್ಲ, ಅವಿದ್ಯೆ ಇವೆಲ್ಲ ಏನಾಗ್ತವೆ, ಮೆಲ್ಲಕ್ಕೆ ದಾರಿ ಬಿಡ್ತಾವೆ ನಮ್ಮಿಂದ. ಅದಕ್ಕೆ ಕೇಳೋದು ಬಿಡಬಾರ್ದು ಅನ್ನುವಂಥದ್ದು.
ಇವು ತಾವೇ ಹೋಗ್ತವೆ. ನಾವು ಪ್ರಯತ್ನ ಪಡೋದು ಬೇಕಾಗಿಲ್ಲ. ಇದು ಹೋಗ್ಲಿ ಇಲ್ರಿ ನಾವು ಕಳ್ಕೊತೀವಿ ಹಂಗಂಗ್ಲಿದು. ನಾವು ಕಳ್ಕೊತೀವಿ ರೀ, ನಾವು ಮಾಡ್ತೀವಿ ರೀ, ಮಾಡೋಕ್ಕಲ್ಲ. ನೀವು ಸುಮ್ಮ ಕುಂತು ಕೇಳ್ಕೊಂತ ಹೋಗೋದಷ್ಟೇ. ಅದು ತಾನೇ ಬಿಟ್ಕೊತ ಹೋಗ್ತವೆಲ್ಲನೂ. ನೀ ಕೇಳಬೇಕಷ್ಟೇ, ಬಿಡ್ತೀನಿ ಅನ್ನೋದು ಏನಿಲ್ಲ, ಅದು ತಾನೇ ಬಿಟ್ಕೊತಾವು. ಅದಕ್ಕೆ ಇಲ್ಲಿ ಕೂಡ ಏನಾಗ್ತದೆ, ಅವಿದ್ಯೆ ಮೊದಲಾದ ಇವು ಮಲಗಳಿಂದ ರಹಿತನಾಗಿದ್ದೇನೆ, ಅದರಿಂದ ನನಗೆ ಅವನಿಗೂ ಯಾವ ಭೇದನೂ ಇಲ್ಲ ಅನ್ನುವಂಥದ್ದು. ಆ ಪರಮಾತ್ಮನ ಸ್ವರೂಪನೇ ನಾನಾಗಿದ್ದೀನಿ ಅಂತ ಯಾವಾಗ ಆತಗನ್ನಿಸ್ತದ, ಯಾವಾಗ ದೃಢ ಆಗ್ತದ ಆ ಭಾವ, ಅದೇ ಒಂದು ಪರಮಾತ್ಮನ ಶಂಭುಲಿಂಗನ ಕೃಪೆ ಪಡೆಯುವಂಥದ್ದು. ಪಡೆದಂಗದು ಆ ಭಾವ ಬಂತು ಅಂದಾಗ. ಅವಾಗ ಭಾವ ಬಂತು ಅಂತಂದಾಗ ನೋಡ್ರಿ, ಮತ್ತೆ ಎಲ್ಲೇನ ಗುಡಿಯಾಗ ದೇವ್ರದಾನ ದಿಂಡ್ರದಾನ ಅಂತ ಹೋಗ್ತಾನೆ ಅನ್ನತ್ತ. ಯಾಕೆ ದೃಢ ಆಗಿದೆ ಎಲ್ಲ ಕಡೆ ಆತನೇ ಆದಂತಂದಾಗ ಮತ್ತೆ ಏನು ಕಿಟ್ ಅದನ್ನು ದೇವರು ಅಂತೇಳಿ ಗರ್ಭಗುಡಿಯಾಗ ಇಟ್ಟು ಬಾಗಿಲು ಹಾಕ್ಕೊಂಡು ಬರ್ತೀವೇನ? ತುಂಬ ಅದಾನೆ, ಎಲ್ಲ ಕಡೆ ಅದಾನತ್ತ ಅಲ್ಲ. ಹಾಗಾಗಿ ಆ ಪರಮಾತ್ಮ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಆತಗೆ ನನಗೆ ಯಾವ ಭೇದನೂ ಇಲ್ಲ. ಈ ರೀತಿ ತಿಳ್ಕೊಳ್ಳುವಂಥದ್ದು ಏನಾಗ್ತದಪ್ಪ ಅಂದ್ರೆ ಶಂಭುಲಿಂಗನ ಕೃಪೆಯನ್ನು ಪಡೆಯುವಂಥದ್ದಾಗ್ತದದು. ಅದಕ್ಕೆ ಇಲ್ಲಿ ಕೂಡ ಪರಮಾತ್ಮ ಬೇರೆ ಅದನ್ನು ನಾನು ಬೇರೆ ಅದೀನಿ ಅನ್ನುವಂಥದ್ದು, ಆ ಭೇದ ಏನಾದರೂ ಇತ್ತಂದ್ರೆ ಅಲ್ಲಿ ಮೋಕ್ಷ ಅನ್ನುವಂಥದ್ದು ಆನಂದ ಆಗಂಗಿಲ್ಲ. ಈ ರೀತಿ ಭೇದಕ್ಕೆ ಅವಕಾಶ ಇಲ್ಲ. ಅಭೇದ ದರ್ಶನ ಜ್ಞಾನ. ಯಾವಾಗ ಅಭೇದ ರೀತಿ ಉಪಾಧಿಯಿಂದ ಕೂಡಿ ನಾ ಸಣ್ಣವನದೀನಿ, ನಾ ದೊಡ್ಡವದೀನಿ, ನಾ ಸಾಯ್ತೀನಿ, ನಾವು ಇವೆಲ್ಲ ಉಪಾಧಿಯಿಂದ ನಡೆದಂಥದ್ದು. ಉಪಾಧಿಗಳನ್ನು ತೆಗೆದಾಗ ನಾನೇ ನೀನು, ನೀನೇ ನಾನು ಅನ್ನುವಂಥದ್ದು ಈ ರೀತಿ ತಿಳ್ಕೊಂಡಾಗ ಶಂಭುಲಿಂಗನ ಕೃಪೆ ಪಡೆಯುವಂಥದ್ದು. ಇದಕ್ಕೆ ಮೋಕ್ಷ ಅನ್ನುವಂಥದ್ದು ಆವಾಗ ಸುಲಭವಾಗಿ ಆಗ್ತದೆ. ಇಲ್ಲಾಂದರೆ ಇದು ಇರಲಿಲ್ಲ ಅಂದ್ರೆ ಅಂಥ ಒಂದು ಮೋಕ್ಷ ಆಗಕ್ಕೆ ಸಾಧ್ಯ ಇಲ್ಲ. ಆ ಭಾವ ಬರೋವರೆಗೂ ಆಗಲ್ಲ, ಇದೊಂದು ತಿಳ್ಕೊಬೇಕು ನಾವು. ಮತ್ತು ಅವ್ರು ಹಂಗೆ ಹೇಳ್ತಾರೆ, ನಾನು ಹಿಂಗೆ ಅಂಜ್ಕೊತ ಹೋಗ್ತೀನಿ ರೀ, ಮಾಡ್ತೀನಿ ರೀ. ಯಾಕಂದ್ರೆ ಇದು ನಾವು ಬಲಾಢ್ಯ ಒಂದು ಮನಸ್ಸನ್ನು ಭಾಳಷ್ಟು ಒಂದು ಇದು ಮಾಡ್ಕೊಡ್ಬೇಕಾಗ್ತದೆ, ಪಲ್ಲಟ ಆಗ್ಬೇಕಿದು ಮನಸ್ಸು. ಯಾವಾಗ ಗುರುವಾಕ್ಯವನ್ನು ಕೇಳಿದಾಗ ನಮ್ಮಲ್ಲಿರುವಂಥ ಅಜ್ಞಾನ ಬಿಟ್ಕೊಂಡು ಹೋಗಿಬಿಡ್ಬೇಕು. ಹೌದು, ತತ್ವಮಸಿ ವಾಕ್ಯ ಅದನ್ನೇ ಹೇಳ್ತಾರೆ. 4 ವೇದಗಳಲ್ಲಿ ಮಹಾವಾಕ್ಯಗಳು ಇದನ್ನೇ ಇಟ್ಟಿದ್ದಾರೆ. ಅಹಂ ಬ್ರಹ್ಮಾಸ್ಮಿ, ಹೌದಿಲ್ಲ? ಆತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ತತ್ವಮಸಿ ವಾಕ್ಯ ಇವನ್ನೇ ನೀನೇ ಪರಮಾತ್ಮ ಅಂತ ಹೇಳಿದ್ದಾರೆ. ಮೂಲ ನಿನ್ನ ಸ್ವರೂಪ ಯಾವುದಂದ್ರೆ ಭಗವಂತ ಪರಮಾತ್ಮನ ಸ್ವರೂಪನೇ ನಿಂದು ಇರುವಂಥದ್ದು. ಇಲ್ಲಿ ಬುದ್ಧಿ ಭ್ರಮಣ ಆದದಕ್ಕೆ ನಾ ಸಣ್ಣವದೀನಿ, ನಾ ಜೀವಾತ್ಮ ಅಂತ ಕುಂತಿದ್ದಿ. ಏನಂತಾರೆ ಅದಕ್ಕೆ ಮತಿಗೆ ಮಂಗಳವಾವುದು ಉತ್ತಮರ ಸಂಘ. ನೀನು ಯಾವಾಗ ನಾನು ಜೀವಾತ್ಮದಿನ ಸಾಯ್ತೀನಿ, ಹುಟ್ತೀನಿ ಅಂತ ಈ ದುಃಖದಾಗ ಏನು ಕುಂತಿದೆ, ನಿನ್ನ ಬುದ್ಧಿ ಹೆಂಗೈತದ ತಿಳ್ಕೊಬೇಕು. ಅವರು ಬುದ್ಧಿ ಭ್ರಮಣ ಆಗ್ಯದಂತಾರೆ ಮಹಾತ್ಮರು. ಜಗತ್ತಿನೊಳಗೆ ಬುದ್ಧಿ ಭ್ರಮಣ ಆದವರೆ ಭಾಳ ಜನ. ಮತ್ತು ಹೌದಿಲ್ಲ, 840 ಉಪನಿಷತ್ತುಗಳು ಮತ್ತು ಕರ್ಮದ ಪರವಾಗಿ ಬರ್ಕೊಂಡು ಬಂದಾರ. ಅದಕ್ಕಾಗಿ ಇಲ್ಲಿ ಕೂಡ ಇದನ್ನು ನಾವು ತಿಳ್ಕೊಳ್ಬೇಕಾಗಿತ್ತಂತಂದ್ರೆ ಸದ್ಗುರು ಮುಖಾಂತರನೇ ತಿಳ್ಕೊಳಕ್ಕೆ ಸಾಧ್ಯ ಆಗ್ತದ. ಹಂಗಾಗಿ ನೀ ಬೇರೆ ಅಲ್ಪ, ಪರಮಾತ್ಮನ ಸ್ವರೂಪನೇ ನೀನು ಇದ್ದೀಯ ಅಂತ ಹೇಳುವಂಥದ್ದು. ಮತ್ತು ಇಲ್ಲಿ ಕೂಡ ಹೇಳ್ತಾರೆ, ಪರಮಾತ್ಮಗ ನಿನಗೆ ಯಾವ ಭೇದನೂ ಇಲ್ಲ. ಮತ್ತು ಹೃದಯ ಅಗಲದೊಂದುಗೂಡದೆ ಅಂತ ಹೇಳ್ತಾರೆ. ಇನ್ನು ವ್ಯವಹಾರದಲ್ಲಿ ನಾನಾ ರೀತಿಯಿಂದ ಕೆಲವು ವಿಚಾರಗಳನ್ನು ಹೇಳ್ತಾರೆ ಅವರು. ಈಗ ದೇಹ ಬೇರೆ ಆಗಿದ್ದರೂ ಕೂಡ, ಯಾಕಂತಂದ್ರೆ ಇಂದ್ರಿಯಗಳು ಮನಸ್ಸು ಇಲ್ಲಿ ಒಂದಾಗುವಂಥದ್ದು. ಅದೇ ರೀತಿ ಕೂಡ ಗುರು ಮುಖದಿಂದ ವಿಚಾರ ಮಾಡಿ ಈಗ ಇಂದ್ರಿಯಗಳು ಮತ್ತು ಮನಸ್ಸು, ಯಾಕಂದರೆ ಇಂದ್ರಿಯಗಳಲ್ಲಿ ಮನಸ್ಸು ಇರಬೇಕಾಗ್ತದೆ, ಈ ಕಣ್ಣಿನಲ್ಲಿ ಮನಸ್ಸು ಇರಬೇಕಾಗ್ತದೆ, ಕಿವಿಯಲ್ಲಿ ಮನಸ್ಸು ಇರಬೇಕಾಗ್ತದೆ. ಯಾಕಂದರೆ ಕಣ್ಣಿನಲ್ಲಿ ನೋಡುವಂಥ ನೋಟದಲ್ಲಿ ಮನಸ್ಸು ಇರದೇ ಇದ್ದರೆ ನಾವು ನೋಡಿದ್ದು ಕೂಡ ಏನು ಗೊತ್ತಾಗಂಗಿಲ್ಲ. ಇರದೇ ಇದ್ರೆ ಮನಸ್ಸು ಇರದೇ ಇದ್ರೆ ನಾವು ಯಾವಾಗ ನೋಡುವಂಥ ನೋಟದಲ್ಲಿ ಈ ದೃಶ್ಯವಾಗಿ ಏನು ಕಾಣ್ತದೆ, ಈ ರೂಪ ಕಾಣ್ತದಲ್ಲ, ಅದರಲ್ಲಿ ಮನಸ್ಸಿದ್ದಾಗ ಅದು ಹೆಂಗೈತೆ, ಸರಿ ಆಯಿತೋ ಇಲ್ಲೋ ಅಂತ ಹಿಂಗೆ ನಮ್ಗೆ ಗೊತ್ತಾಗ್ತದೆ ಯಾವಾಗ ಮನಸ್ಸಿದ್ದಾಗ. ಅಲ್ಲಿ ಕೊಡುವಂಥದ್ದು ಕಿವಿ ಕೂಡ, ರುಚಿ ಕೂಡ ನಮ್ಗೆ ಅಲ್ಲಿ ಮನಸ್ಸೇ ಇರಲಿ ಅಂದರೆ ರುಚಿ ತಿಂದದ್ದು ಕೂಡ ನಮ್ಗೆ ರುಚಿ ಹತ್ತಂಗಿಲ್ಲ, ಗೊತ್ತಾಗಂಗಿಲ್ಲ. ಕಿವಿ ಕೇಳಬೇಕಾದ್ರೂ ಕೂಡ ಏನೇನೋ ಮಾತಾಡ್ತಿದ್ದಾರೆ, ನಮ್ಮ ಮನಸ್ಸು ಎಲ್ಲೋ ಯೋಚನೆ ಮಾಡ್ತಿತ್ತಂದ್ರೆ ಇಲ್ಲಿ ಕುಂತು ಮಾತಾಡ್ತಿದ್ರಂದ್ರೆ ಈ ಕಿವಿಗೆ ಗೊತ್ತಾಗಲ್ಲ ನಮ್ಗೆ. ಹಂಗೆ ಇಲ್ಲೇ ಕೂತಿರ್ತೀವಿ, ಯಾಕಂದರೆ ಅದ್ರ ಜೊತೆ ಮನಸ್ಸೆಲ್ಲ ಕಿವಿ ಕೇಳಂಗಿಲ್ಲ.
ಯಾವಾಗ ಮನಸ್ಸು ಇರ್ತದೆ ಅವು ಸೂಕ್ಷ್ಮತೆ ಅರ್ಥ ಮಾಡ್ಕೊಳಕ್ಕೆ ಆಗ್ತದೆ. ಈ ರೀತಿ ನಾವು ಗುರು ಮುಖಾಂತರನೇ ವಿಚಾರ ಮಾಡಿ ಈ ತೋರುವಂಥ ಶರೀರ, ಈ ತೋರ್ತದಲ್ಲ ಶರೀರ, ಈ ಸುಮ್ಮನೆ ಮ್ಯಾಲೆ ಪದರ ಇದ್ದಂಗೆ ಇದು. ಹೆಂಗೆ ಪದರಿ ನೋಡ್ರಿ. ಅದಕ್ಕೆ ಈ ಶರೀರ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, 5 ಕೋಶಗಳು. ಈ ಅನ್ನಮಯ ಕೋಶ ಎದುರುಗಡೆ ಎಲ್ಲರಿಗೂ ತೋರಕತ್ತದ. ಎದರಿಂದಾಯಿತು ವಿಚಾರ ಮಾಡ್ಬೇಕು ನಾವು. ಇದಂದ್ರೆ ಎಲ್ಲ ಇಲ್ಲೇ ಕುಂತೀವಿ, ಇನ್ನೂ ತುದಿಗೆ ಕುಂತೀವಿ, ಒಳಗೆ ಹೋಗೇ ಇಲ್ಲ ನಾವು. ಬರೇ ಉಣ್ತೀವಿ, ತಿಂತೀವಿ, ನಮ್ಮ ಉಸಿರಾಟ ನಮ್ಗೆ ಗೊತ್ತಿಲ್ಲ, ಹೌದಲ್ಲ? ಯಾಕಂದರೆ ಈ ಮ್ಯಾಲೆ ತೋರುವಂಥ ಶರೀರನೇ ನಾನು ಅಂದ್ಕೊಂಡು ಇದಕ್ಕೆ ರಂಬಿಸ್ಕೊಂತ ಕುಂತೀವಿ, ಇನ್ನು ಒಳಗೆಲ್ಲಿ ಹೋಗ್ತೀವಿ ನಾವು, ಹೌದಲ್ಲ? ಇದನ್ನೇ ಅಂದ ಚಂದ ಮಾಡ್ಕೊತ ಇದಕ್ಕೆ ಉಣಿಸ್ಕೊಂತ ಚೋ ಬಿಡ್ಕೊತ ಕುಂತೀವಿ. ಈ ಶರೀರ ನಾನು, ನಂದು, ಇದು ಬಿಟ್ಟರೆ ಸಾಯ್ತೀನಿ ಅಂತ ಇದಕ್ಕೆ ಬುದ್ಧಿ ಭ್ರಮಣ ಆಗ್ಯದ. ಮಹಾತ್ಮರು ಹೇಳ್ತಾರೆ ಈ ಅನ್ನಮಯ ಕೋಶ ಈ ಎದರಿಂದ ಆಯಿತು? ಅನ್ನದಿಂದ ಆದಂಥದ್ದು. ಇದಕ್ಕೆ ಅನ್ನ ಆಗ್ತಾಯಿದ್ರೆ ಚಂದ ಇರ್ತದ. ಮತ್ತು ಅನ್ನ ಎಂಥದ್ದು ತಿಂತಿದ್ದೀನಿ ನೀನು? ಇಲ್ಲರಿ, ಬರೀ ಔಷಧದ ಮಿಕ್ಸ್ ಮಾಡಿರ್ತಾರೆ. ಔಷಧದ ಮಿಕ್ಸ್ ಮಾಡೋದು ತಟ್ಟಿರಲಿ, ಅದು ಇದು ಪುಡಿ ಗಿಡಿ ಹೊಡೆದದ್ದು ಎಲ್ಲ ಒಂದು ಕಾಳು ಕಡಿಗಳು ಎಲ್ಲ. ಈಗಿನ ಯಾವ ಊಟ ಸರಿ ಐತ್ರಿ ಅಂತ ಹೇಳ್ತೇವೆ. ಅದ್ರ ಸರಿ ಇದ್ದು ಊಟ ಕೂಡ ತೊಗೊಂಡು ನಾವು ಮಾಡಿದ್ರೆ ಬೆಳಗ್ಗೆ ಮಾಡಿದಂಥ ಮಧ್ಯಾಹ್ನ ಅದು ಹೆಂಗಾಗ್ತದೆ, ಕೆಟ್ಟು ಹೋಗ್ತದೆ. ಆ ಕೆಟ್ಟು ಹೋಗುವಂಥ ಅನ್ನ ತಿಂತದಲ್ಲ, ತಿಂದಂಥ ಶರೀರ ಯಾವತ್ತು ಚಂದ ಇರ್ತದನ್ನು. ಕೆಟ್ಟು ಹೋಗುವಂಥ ಅನ್ನವನ್ನು ತಿಂದಂಥ ಶರೀರ ಒಂದೊಂದು ಸಲ ಕೆಟ್ಟೇ ಹೋಗ್ತದದು. ಮತ್ತು ಅದೇ ನಾನು ಅಂತ ಗಟ್ಟಿಯಾಗಿ ಹಿಡ್ಕೊಂಡು ಕುಂತೀವಿ. ನೀ ಏಟು ಗಟ್ಟಿ ಹಿಡ್ಕೊಂಡು ಕುಂತ್ರು ನಿನ್ನ ಕೈಯೇ ಸಿಗಂಗಿಲ್ಲ, ಶರೀರ ಹೋಗೇ ಬಿಡ್ತದೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಅನ್ನಮಯ ಕೋಶ, ಇದು ಅನ್ನಮಯ ಕೋಶ. ಮತ್ತು ಇದ್ರೊಳಗೆ ಏನೈತಪ್ಪ ಅಂತಂದ್ರೆ ಪ್ರಾಣಮಯ ಕೋಶ ಐತೆ. ಅದು ಒಂದು ನೋಡ್ರಿ. ಯಾಕಂದ್ರೆ ಪ್ರಾಣಮಯ ಕೋಶ ಕೂಡ ಏನಂದ್ರೆ ಉಸಿರಾಟ ತೊಗೊಳ್ಳುವಂಥದ್ದು, ಬಿಡುವಂಥದ್ದು, ಈ ವ್ಯವಹಾರ ಮಾಡ್ತದೆ. ಮತ್ತು ಈ ಶರೀರವನ್ನು ಒತ್ಕೊಂಡು ತಿರುಗಾಡ್ತದೆ. ಇದು ಒಂದು ಒಳಗಡೆ ನಾವು ವಿಚಾರ ಮಾಡ್ಬೇಕು ನೋಡ್ರಿ. ಇಷ್ಟೇ ಗೊತ್ತಿದ್ರೆ ಕೆಲವು ಕಡೆ ನೋಡ್ತಾರೆ, ಅಲ್ಪ ಈ ಶರಣರಂತ ಉಪದೇಶ ತೊಗೊಂಡಿರ್ತಾರೆ ಭಾಳಷ್ಟು ಜನ. ಅವ್ರು ಕ್ರಮಶಃ ಶಾಸ್ತ್ರ ಕೇಳೇ ಇರೋಂಗಿಲ್ಲ. ಎಲ್ಲೋ ಒಂದು 4 ಮಂದಿ ಮಾತಾಡಿರ್ತಾರೆ, ಅದನ್ನು ಕೇಳ್ಕೊಂಡಿರ್ತಾರೆ. ಹಿಂಗೆ ಕುಂತು ಮೆಲ್ಲಕ್ಕೂ ಕುಂತು ಕೇಳ್ಕೊತಾರೆ. ಕೂತ್ಕೊಂಡು ಮತ್ತು ಯಾರೋ ಒಂದು ಶರಣರಂತ ಕೂಡಿರ್ತಾರೆ ಅಲ್ಲಿ. ಇವ್ರು ದೊಡ್ಡ ಪಂಡಿತರಾಗಿ ಬಿಟ್ಟಿರ್ತಾರೆ. ಒಂದು 4 ವಾಕ್ಯಗಳು ಗೊತ್ತಾಗಿಬಿಟ್ಟಿರ್ತಾವ, ದೊಡ್ಡ ಪಂಡಿತರಾಗಿ ಬಿಟ್ಟಿರ್ತಾರೆ ಇವರು. ಆಗಿಬಿಟ್ಟು ಅಲ್ಲಿ ಕೂತ್ಕೊಂಡಾಗ ನೋಡ್ರಿ, ಅವ್ರು ನಮಗೇನು ಗೊತ್ತಿಲ್ಲ ಅಂತ ಅನ್ಸ್ಕೊಳಕ್ಕೆ ರೆಡಿ ಇರೋಂಗಿಲ್ಲ ಅವರು. ಇಲ್ರಪ್ಪ ನಿಮ್ಗೆ ಗೊತ್ತಿದ್ದದ್ದು ಹೇಳ್ರಪ್ಪ, ನಮಗೂ ಗೊತ್ತಿಲ್ಲ ಅಂಥೇಳಿ ತಮ್ಮ ಒಂದು ವಿನಯತೆಯಿಂದ ತಮ್ಮದು ಒಂದು 4 ಮಾತು ಹೇಳಿ, ಅವ್ರ ಮಾತನ್ನು ಒಂದು 4 ಮಾತು ಸ್ವೀಕಾರ ಮಾಡಲಿ. ಹಂಗೆ ಮಾಡೋಂಗಿಲ್ಲ, ನಾವೇ ಶಾಣ್ಯರಂತ ತೋರಿಸ್ಬೇಕು ಅವ್ರಿಗೆ. ಆವಾಗ ಇವಕ್ಕೂ ಕ್ರಮ ಏನು ಗೊತ್ತಿರಂಗಿಲ್ಲ, ಏನೇನು ಗೊತ್ತಿರಂಗಿಲ್ಲ. ಇವು ಅಪ್ಪ ಏನಪ್ಪ ಅಂತ ಇವು ಕೇಳ್ತಾವ. ಅವ್ರಂತಾರೆ, ಅಲ್ಪ ಮತ್ತು ಶರೀರ ಹೆಂಗೆ ತಿರುಗಾಡ್ತದಪ್ಪ, ಇದು ಹೆಂಗೆ ಮತ್ತು ಯಾವುದು ಹೊತ್ಕೊಂಡು ತಿರುಗಾಡ್ತದಪ್ಪ ಅಂತ ಇದನ್ನು ಮುಂದಿಡ್ತಾರೆ. ಅವಕ್ಕೇನು ಗೊತ್ತಿರಂಗಿಲ್ಲ ಪಾಪ. ಅವು ಪಾಪ ನಿಮ್ಗೆ ಗೊತ್ತಪ್ಪ, ನೀವು ದೊಡ್ಡ ಶಾಣ್ಯರಿರಿ ಅಂತ ಅವ್ರು ಅಂದಂಗಲ್ಲ. ಇವರು ಹೇಳೋದೇ ಇಲ್ಲ ಅಷ್ಟೇ, ಅದು ಪೂರ್ತಿ ಹೇಳೋಂಗಿಲ್ಲ ಅವರಿಗೆ. ಅಷ್ಟೇ ಗಪ್ಪಾಗಿ ಅವ್ರಿಗೆ ಗೋಳಾಡಿಸ್ತಾರೆ. ಹೆಂಗೆ ಗೊತ್ತಿಲ್ಲಪ್ಪ ನೀ ಶರಣಾಗಿದೆ, ಹೆಂಗೆ ಗೊತ್ತಿಲ್ಲ? ಯಾಕಂದರೆ ಇವೆಲ್ಲ ನಮ್ಗೆ ಗೊತ್ತಿದ್ದಾವೆ, ಆಗಿದ್ದಾವೆ ಇವೆಲ್ಲ. ಹೆಂಗೆ ಗೊತ್ತಿಲ್ಲ ನಿಮ್ಗೆ, ಹೆಂಗೆ ಗೊತ್ತಿಲ್ಲ? ಶರಣಾಗಿದ್ದಲ್ಲ, ಯಾಕಾಗಿದೆಪ್ಪ ನೀನು ಅಂತ ಹಿಂಗೆ ತರ್ಕ ಮಾಡೋದು, ಹೌದಲ್ಲ? ಮಾಡಿ ಅಷ್ಟನ್ನು ಹೇಳಿಬಿಡ್ತಾರಣ್ಣ ಅವರು. ಅಷ್ಟನ್ನು ಹೇಳಂಗಿಲ್ಲ, ಮತ್ತು ಇನ್ನೊಂದು ಸಲ ಭೇಟಿ ಆಗೋದನ್ನ ಅದನ್ನೇ ತೆಗಿತಾರೆ. ಅದು ಹಿಂಗೆ 3-4 ಸಲ ತೆಗೆದು ಬರೀ ಇದೇ ಅಗ್ಗಾಟ ಜಗ್ಗಾಟ, ಬರೀ ಇದೇ ಮಾಡೋದು. ಏನು ಅದು ಹೇಳೋದು ಏನು ಉರುಳೇ ಇಲ್ಲ ಅಲ್ಲಿ ಹೇಳಕ್ಕೆ. ಮತ್ತೆ ಹೀಗೆಲ್ಲ ಮಾಡ್ತಿರ್ತಾರೆ. ಅದಕ್ಕೆ ಇಲ್ಲಿ ಕ್ರಮ ಬಹಳ ಮುಖ್ಯವಾಗಿರುವಂಥದ್ದು ಇರ್ತದೆ. ಕ್ರಮವಾಗೇ ತಿಳ್ಕೊಂಡಾಗೆ ಇವು ಗೊತ್ತಾಗುವಂಥದ್ದು. ಅದಕ್ಕೆ ಅರ್ಧಂಬರ್ಧ ಅಲ್ಲಿ ಇಲ್ಲಿ ಇಟ್ಟು ಕೇಳಿದ್ನಂದ್ರೆ ಇದು ಮುಕ್ತಿ ಆಗುವಂಥದ್ದು ಅಲ್ಲವೇ ಅಲ್ಲ. ಅಲ್ಲೊಂದು ಸ್ವಲ್ಪ 4 ದಿವಸ ಕೇಳಿದರೆ ಇಲ್ಲೊಂದು ತಿಂಗಳಕ್ಕೆ ನೀವು ಏಟು ಕೇಳಿದ್ರೆ ಕೂಡ ಹಂಗೆ ಆಗಂಗಿಲ್ಲ, ಮುಕ್ತಿ ಆಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಪ್ರಾಣ ಏನು ಮಾಡ್ತದಂದ್ರೆ ಈ ಶರೀರವನ್ನು ಹೊತ್ಕೊಂಡು ತಿರುಗಾಡುವಂಥದ್ದು. ಎಂಥ ಒಂದು ಬಲಿಷ್ಠವಾದಂಥ ವ್ಯಕ್ತಿ ನೋಡ್ರಿ. ಈ ಶರೀರ ಒಂದು 70-80 kg ಇದ್ದರೂ ಕೂಡ, 100 kg ಇದ್ದರೂ ಕೂಡ ಆ ವ್ಯಕ್ತಿ ಇನ್ನೂ ಒಂದು 20-30 kg ಹೊತ್ಕೊತಾನೆ.
ತನ್ನ ತಲೆ ಮೇಲೆ ಒತ್ಕೊಂಡ್ರೂ ಕೂಡ ಅದನ್ನೆಲ್ಲ ಒಂದು ಭಾರವನ್ನು ಒತ್ಕೊಳ್ಳುವಂಥದ್ದು ಪ್ರಾಣಕ್ಕೈತೆ. ಎಂತೆಂಥ ಒಂದು ದೊಡ್ಡ ದೊಡ್ಡ ದಿಂಬುಗಳನ್ನು ಏನು ಗಿಡಗಳನ್ನು ಜೋರು ಗಾಳಿ ಬಂದಾಗ ಉರುಳಿದ್ರು ಕೂಡ ಮನುಷ್ಯ ಮಾತ್ರ ಗಟ್ಟಿಯಾಗಿ ನಿಂತ್ಕೊಂಡಿರ್ತಾನೆ. ಕೆಲವು ಸಲ ಅಷ್ಟು ಶಕ್ತಿ ಆ ಪ್ರಾಣಕ್ಕೆ ಐತದ. ಅದಕ್ಕೆ ಇದು ಅನ್ನಮಯ ಕೋಶ, ಅದ್ರೊಳಗೆ ಏನದ ಪ್ರಾಣಮಯ ಕೋಶ. ಈ ಪ್ರಾಣಮಯ ಕೋಶ ಆದ ತಕ್ಷಣ ಏನಪ್ಪ ಅಂದ್ರೆ ಮನೋಮಯ ಕೋಶ ಅದು ಅದು ಬೇರೆ ಆಟ ಮಾಡ್ತದೆ. ಅದು ಒಳಗಡೆ ಅದರದ್ದು ಬೇರೆ. ಅದು ಇಂದ್ರಿಯಗಳನ್ನು ಹಿಡ್ಕೊಂಡು ಅಲ್ಲಿ ಸುಖ ಐತೇನು ಇಲ್ಲಿ ಸುಖ ಐತೇನು, ಇದಾದ್ರೂ ಚಲೋ ಅದಾದ್ರೂ ಚಲೋ, ಸಂಕಲ್ಪ ವಿಕಲ್ಪ ಇದು ಮಾಡಬೇಕಾ ಬಿಡಬೇಕಾ, ಹೋಗ್ಬೇಕಾ ಬರಬೇಕಾ, ಇದ್ರದ್ದು ಬೇರೆ ಕೆಲಸ ನಡೀತದೆ. ಇದು ಒಂದು ಕೋಶ, ಮನೋಮಯ ಕೋಶ. ಮತ್ತು ಇದ್ರ ಒಳಗಡೆನೆ ನೋಡ್ರಿ ಮತ್ತು ಯಾವುದು ವಿಜ್ಞಾನಮಯ ಕೋಶ, ಬುದ್ಧಿ ಇರುವಂಥದ್ದು. ಅದು ಒಂದು ನಿರ್ಧಾರ ಮಾಡುವಂಥದ್ದು. ಈ ಮನಸ್ಸಿನ ಸಂಕಲ್ಪ ವಿಕಲ್ಪ ಮಾಡಿತು ಅಂದ್ರೆ ಮತ್ತೆ ಬುದ್ಧಿ ರೂಪ ಆಕಾರ ಆಗಿ ಅದೇನಾಗ್ತದೆ, ಓ ಇಲ್ಲ ಇದನ್ನು ಹೋಗಬೇಕು, ಇದನ್ನು ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರ ಮಾಡುವಂಥದ್ದು ಬುದ್ಧಿದು. ಅದು ವಿಜ್ಞಾನಮಯ ಕೋಶ ಅಂತ ಹೇಳ್ತಾರೆ. ಮತ್ತು ಅದ್ರ ದಾಟಿ ಇರುವಂಥದ್ದು ಯಾವುದಪ್ಪ ಅಂದ್ರೆ ಆನಂದಮಯ ಕೋಶ. ಈ ಆನಂದಮಯ ಕೋಶ ಎಲ್ಲ ಏನು ವಿಷಯಾದಿಗಳಲ್ಲಿ ಆನಂದ ತೋರ್ದಂಗೆ ಆಗ್ತದಲ್ಲ, ಆದರೆ ಇದು ಕೂಡ ಸತ್ಯ ಐತೇನಂದರೆ ಇದು ಕೂಡ ಸತ್ಯ ಅಲ್ಲ. ಆನಂದಮಯ ಕೋಶ ಇವು 5 ಕೋಶಗಳು. ಇದರ ಆಚೆ ಕಡೆ ಇರುವಂಥದ್ದು ಏನೈತೆ ಅದು ನಿನ್ನ ಸ್ವರೂಪ ನೋಡ್ರಿ. ಈ ಕೋಶಗಳನ್ನು ಇದು ಅನ್ನಮಯ ಕೋಶ ನೀನಲ್ಲ, ಪ್ರಾಣಮಯ ಕೋಶ ನೀನಲ್ಲ, ಮನೋಮಯ ಕೋಶ ನೀನಲ್ಲ, ಮತ್ತು ವಿಜ್ಞಾನಮಯ ಕೋಶ ನೀನಲ್ಲ, ಆಮೇಲೆ ಆನಂದಮಯ ಕೋಶ ನೀನಲ್ಲ. ಅದಕ್ಕೆಲ್ಲ ಇವೆಲ್ಲವೂ ಆಧಾರವಾಗಿ ಆಗಿರುವಂಥ ಒಂದು ವಸ್ತು ಐತೆ. ಅದು ಹೇಳೋಕ್ಕೂ ಬರೋಂಗಿಲ್ಲ, ಕೇಳೋಕ್ಕೂ ಬರೋಂಗಿಲ್ಲ, ಸುಮ್ಮನೆ ಅನುಭವಿಸ್ಬೇಕಷ್ಟೆ. ಅಂಥ ವಸ್ತು ನಿಂದೈತೆ ನೋಡಪ್ಪ. ಇದನ್ನು ಗುರು ಮುಖಾಂತರ ತಿಳ್ಕೊಳ್ಬೇಕು. ಇವ್ಯಾವ 5 ಕೋಶಗಳು ನಾನಲ್ಲ, ಇವಕ್ಕೆ ಬೇರೆಯಾಗಿ ನಾನು ಇವುಗಳನ್ನು ಅರಿಯುವಂಥ ಸಾಕ್ಷಿ ರೂಪವಾದ ಸಚ್ಚಿದಾನಂದ ಸ್ವರೂಪ ನಾನು ಇದ್ದೀನಿ. ಇವೆಲ್ಲವುಗಳನ್ನು ಅರಿಯುವಂಥವು ನಾನು ಅದೀನಿ. ಅದಕ್ಕೆ ಈ ಪರಮಾತ್ಮನ ಲಕ್ಷಣಗಳು ನನ್ನ ಲಕ್ಷಣಗಳು ಒಂದೇ ಅದಾವೆ, ತಿಳ್ಕೊಂಡಿದ್ರೆ ಒಂದೇ ರೀತಿ ಅದಾವೆ. ಅದಕ್ಕೆ ಪರಮಾತ್ಮನಿಂದ ನಾನು ಭಿನ್ನ ಇಲ್ಲ, ಪರಮಾತ್ಮಗೆ ನನಗೆ ಭಿನ್ನ ಇಲ್ಲ, ಈ ರೀತಿಯಾಗಿ ತಿಳ್ಕೊಳ್ಳುವಂಥದ್ದು. ತಿಳ್ಕೊಂಡು ಈ ರೀತಿ ಪರಮಾತ್ಮ ಮತ್ತು ತನಗೆ ಒಂದು ಗೂಡದೇ ಇದ್ದಾಗ ಮೋಕ್ಷ ಆಗ್ತದೆ ಅನ್ನೋದ್ರೆ ಆಗಂಗಿಲ್ಲ. ಅಲ್ಲಿ ಒಂದು ಗೂಡಬೇಕು. ಅದನ್ನ ಲಕ್ಷಣಗಳು ನನ್ನ ಲಕ್ಷಣಗಳು ಬೇರೆ ಇಲ್ಲ. ಎಲ್ಲವನ್ನು ಅರಿಯುವಂಥ ಅರಿವಿನ ಸ್ವರೂಪ ನಾನಿದ್ದೇನೆ, ಸಚ್ಚಿದಾನಂದ ಸ್ವರೂಪ ನಾನಿದ್ದೇನೆ. ಇವು ನಾನಲ್ಲ, ಎಲ್ಲವನ್ನ ಅರಿಯುವಂಥ ಸಾಕ್ಷಿ ಸ್ವರೂಪ ನಾನಿದ್ದೇನೆ. ಈ ರೀತಿ ತಿಳ್ಕೊಳ್ಳುವಂಥದ್ದು. ಈಗ ಮತ್ತೆ 18ನೇ ಪದದಲ್ಲಿ ಭಾಳಷ್ಟು ವಿಶೇಷವಾಗಿ ಹೇಳ್ತಾರೆ. ನಾವು ನೋಡೋಣ ಇಂಥ ಒಂದು ಸದ್ಗುಣಗಳನ್ನು. ಈ ಮೋಕ್ಷ ಆಗಬೇಕಾಗಿತ್ತು ಅಂತಂದಾಗ ಕೆಲವು ನಿನ್ನೆ ವಿಚಾರಗಳು ಬಂದು ಏನಂತಂದ್ರೆ ಬ್ರಹ್ಮ ಸತ್ಯ ಜಗನ್ಮಿತೆ ಇಷ್ಟೇ ಸಾಕಪ್ಪ, ನಮಗೆ ಮುಕ್ತಿ ಆಯಿತು, ಮೋಕ್ಷ ಆಯಿತು. ಇದನ್ನು ಅನ್ಕೊಂತ ಕುಂತ್ರೆ ಆಯ್ತಲ್ಲ. ಒಂದು ವಿಚಾರ ಬಂತು ನಿನ್ನೆ ಬಂತು. ಮತ್ತು ಯಾಕೆ ಪ್ರತಿ ದಿವಸ ನಾವು ಒದ್ದಾಡ್ಕೊಂತ ಗುರು ಮುಖಾಂತರ ಕೇಳ್ಬೇಕ್ರಿ? ಇಷ್ಟೇ ಐತಲ್ರಿ. ಗುರುಗಳು ಅವತ್ತು ಆದಾಗ ಒಂದು ಮಾತು ಹೇಳಿದ್ರು. ಏನು ಹೇಳಿದ್ರೆ, ನೀನೇ ಪರಮಾತ್ಮ ಅಂತ ಹೇಳಿಬಿಟ್ರು. ಹೌದಲ್ಲ? ಫಸ್ಟ್ ಕೇಳೋರಿಗೆ ನಾವು ಫಸ್ಟ್ ಹೋಗಬೇಕಾದಾಗ, ಶಾಸ್ತ್ರಕ್ಕೆ ಹೋಗ್ಬೇಕಾದ್ರೆ ನಮ್ಮಲ್ಲಿ ಭಾಳಷ್ಟು ನಮಗೂ ಒಂದು ತುಡಿತ ಇತ್ತು. ಏನಿರ್ಬೋದು, ನಮ್ಮೊಳಗೆ ದೇವ್ರು ಅದಾನಂತಾರೆ, ನಮ್ಮೊಳಗೆ ಪರಮಾತ್ಮ ಅದಾನಂತಾರೆ. ಎಲ್ಲಿರ್ಬೋದಪ್ಪ ನಮ್ಮೊಳಗೆ? ನಮ್ಗೆ ಅನುಭವಕ್ಕೆ ಬರಬೇಕಾದ್ರೆ ಹೆಂಗೆ ಎಲ್ಲ ಶೂನ್ಯ, ಏನು ಗೊತ್ತಾಗವಲ್ದು ನಮ್ಗೆ. ಏನು ಮಾಡೋದು ನೋಡ್ರಿ? ಅದಕ್ಕೆ ನಮ್ಗೆ ಅಪೇಕ್ಷೆ ಇತ್ತು ಅಂದರೆ ಭಗವಂತ ಯಾವ ರೂಪದಾಗಾದ್ರೆ ನಮ್ಗೆ ಕೊಡ್ತಾನೆ. ಆದರೆ ನಮಗೆ ದೊಡ್ಡ ಅಪೇಕ್ಷೆ ಇರಬೇಕು. ಇದನ್ನು ನಾವು ತಿಳ್ಕೊಳ್ಳುವಂಥ ಅಪೇಕ್ಷೆ ಇದ್ದಾಗ ಖಂಡಿತ ಕೈ ಬಿಡಂಗಿಲ್ಲ. ಆವಾಗ ಕೆಲವು ಸಲ ಅನ್ನಿಸ್ದಾಗ ನಮ್ಗೆ ಫಸ್ಟು ಆದಾಗೆ ಜ್ಞಾನ ಪ್ರತಿಪಾದನಾ ಸ್ಥಳ ಮುಗಿದು ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಅಂತ ನಡೆದಿತ್ತು. ನಾವು ಹೋದ ತಕ್ಷಣವೇ ಅಂಥ ಬಲಾಢ್ಯ ಗುರುಗಳು ನಾವೆಲ್ಲೂ ನೋಡಿರಲಿಲ್ಲ. ಯಾವ ಗುರುಗಳ ಹತ್ರ ಹೋದ್ರೂ ಕೂಡ ಒಂದು 3 ಗುಣಗಳು ಹೇಳಿಲ್ಲ ರೀ. ಒಂದು 3 ಗುಣಗಳು ಸಿಕ್ಕಿಲ್ಲ ಒಬ್ರ ಹತ್ರನೂ. ಇಂಥ ನಿನ್ನೊಳಗೆ 3 ಗುಣಗಳು ಇರ್ತಾವಪ್ಪ, ಸತ್ವ ರಜ ತಮೋ. ಈ 3 ಗುಣಗಳೇ ಎಲ್ಲ ಜಗತ್ತಿಗೆ ಕಾರಣ ಆಗಿದ್ದಾವೆ, ಎಲ್ಲ ವ್ಯವಹಾರ ಈ 3 ಗುಣಗಳಿಂದನೇ ತಿಳಿತಾವಂತ ಯಾವ ಗುರುಗಳು ಹೇಳಿರಲಿಲ್ಲ. ಅದು ನಮ್ಗೆ ಆ ಟೈಮನ್ನು ಬಂದಿರಲಿಕ್ಕಿಲ್ಲ ಬಹುಶಃ. ಆವಾಗ ನಾವು ಓದ್ವಿ,
ಹೋದಾಗ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಅಲ್ಲೆಲ್ಲ ಕುಂತು ಕೇಳ್ತಾ ಇದ್ರು ಭಕ್ತಿ ಭಾವದಿಂದ. ನೋಡಿ ಭಾಳಷ್ಟು ಆನಂದ ಆಯ್ತು, ನಮಗೆ ಭಾಳಷ್ಟು ಆನಂದ ಆಯಿತು. ಎಷ್ಟು ಚೆಂದ ಐತಲ್ಲಪ್ಪ, ನಾವೇನು ಹುಡುಕ್ತಿದ್ವಿ ಇದು ನಮಗೆ ಸಿಕ್ಕಿತಲ್ಲಪ್ಪ ಅನ್ನುವಂಥ ಭಾವ ನಮಗೂ ಆಯಿತು. ಹೋಗಿ ಕೂತ್ಕೊಂಡು ಕೇಳಿದ್ವಿ, ಭಾಳ ಖುಷಿ ಆಯಿತು. ಹೇಳಿದರು ಗುರುಗಳು, ಹೇಳಿದರು ಬಸವಾನಂದ ಗುರುಗಳು ಹೇಳಿದರು, ನಾಳೆ ಪರಮಾನುಭವದೇ ಶುರು ಆಗ್ತದೆ ನೋಡ್ರಿ ಅಂದರು ಅವರು. ಇನ್ನೂ ಖುಷಿ ಆಗಿಬಿಡ್ತು ನಮ್ಗೆ, ಖುಷಿ ಆಗಿಬಿಡ್ತು. ಅವತ್ತೇ ಅಂದ್ಕೊಂಡ್ವಿ, ನಮ್ಮ ಮನೆಯವರು ನಾನು ಅಂದ್ಕೊಂಡ್ವಿ, ಏನಂದ್ವಿ, ಪರಮಾನುಭವದೇ ಶುರುವಾಗ್ತದಂತ. ನಿಜವಾಗಿದು ಎಲ್ಲೂ ಸಿಗಂಗಿಲ್ಲ ನಮ್ಗೆ. ಇವತ್ತಿನಿಂದ ಒಂದು ದಿವಸ ತಪ್ಪಿಸೋದು ಬೇಡ, ಯಾವ ಊರಿಗೂ ಹೋಗೋದು ಬೇಡ, ಎಲ್ಲಿಗೂ ಹೋಗೋದು ಬೇಡ, ನಾವು ಇದನ್ನು ತಪ್ಪಿಸ್ಕೊಳ್ಳೋದೇ ಬೇಡಪ್ಪ ಅಂತ ಹೇಳಿಬಿಟ್ಟು ಅವತ್ತು ಅಂದ್ಕೊಂಡ್ವಿ. ದಾರಿಯಲ್ಲಿ ಹೋಗ್ತಾ ಇರಬೇಕಾದಾಗ ನಾವು ಈ ಮಾತು ಹೇಳ್ಕೊಂಡ್ವಿ. ಅದೇ ಪ್ರಕಾರ ಕೂಡ ನಾವು ಯಾವುದೋ ಒಂದು ರಜಕ್ಕಾಗಲಿ ಯಾವುದಕ್ಕಾಗಲಿ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿಲ್ಲ, ಎಲ್ಲೂ ಹೋಗಲಿಲ್ಲ, ನಾವು ಎಲ್ಲೂ ಹೋಗಲಿಲ್ಲ. ಪ್ರತಿ ದಿವಸ ಕೇಳೋಕ್ಕೆ ಶುರು ಮಾಡಿದ್ವಿ. ಕೇಳುವಂಥ ಸಂದರ್ಭದಲ್ಲಿ ನನಗೆ ಕೈವಲ್ಯ ಪದ್ಧತಿ ಒಳಗೆ ಶಿವಕಾರುಣ್ಯ ಮತ್ತು ಯಾವುದು ಜೀವ ಸಂಬೋಧನ, ನೀತಿ ಕ್ರಿಯಾ ಮತ್ತು ಯೋಗ ಪ್ರತಿಪಾದನಾ ಸ್ಥಳ, ಆಮೇಲೆ ಇವು 5 ಸ್ಥಳಗಳು ಅದಾವೆ ನೋಡ್ರಿ, ಜ್ಞಾನ ಪ್ರತಿಪಾದನಾ ಸ್ಥಳ. ಇವು ಯಾವ ಕೇಳಿಲ್ಲ, ನಾನು ಕೇಳಿಲ್ಲ. ಒಮ್ಮೆಲೆ ಪರಮಾನುಭವದೇ ಶುರುವಾಗಿಬಿಡ್ತು. ಶುರುವಾದಾಗ ಅಲ್ಲಿ ಕೆಲವು ವಿಚಾರಗಳು 1, 2, 3 ಸಂಧಿಯಲ್ಲಿ ಮೇಲ್ಮಟ್ಟದ ವಿಚಾರಗಳು ಬರ್ತಾವಲ್ಲಿ. ಬಂದಾಗ ಈ ಶರೀರ ನೀನಲ್ಲ, ಇದನ್ನು ಅರಿಯುವಂಥ ಸಾಕ್ಷಿ ಸ್ವರೂಪ ನೀನಿದೆ, ತತ್ವಮಸಿ ವಾಕ್ಯ ನೀನೇ ಪರಮಾತ್ಮ ಇದ್ದೀಯ ಅಂತ ಬಂದು ವಿಷಯಗಳು ಬಂದಾಗ ನನಗೊಂಥರ ಕತ್ತಿಬಿಡ್ತೀವಿ. ಏನು ರೀ ಗುರುಗಳು, ನಾನು ಅಂದೆ ನಮ್ಮ ಮನೆಯವರಿಗೆ, ನಿಜ ಹೇಳಿದ್ದೀನಿ, ಮೊದಲು ಈ ಮಾತುಗಳು ಹೇಳಿದ್ದೀನಿ, ಆದರೂ ಕೂಡ ನೆನಪು ಬರ್ತದೆ, ಹೇಳ್ತೀನಿ ನಾನು. ಆವಾಗ ನನಗೆ ಒಂಥರ ಆಗಿಬಿಡ್ತು. ಯಾಕಂದರೆ ಅಷ್ಟೆಲ್ಲ ಭಕ್ತಿ ಮಾಡಿಕೊಂಡು ಇದನ್ನೇ ತಿಳ್ಕೋಬೇಕು ಅಂತ ಬಂದಂಥವ್ರಿಗೆ ನನಗಾದದ್ದು ಸ್ಪೆಷಲ್, ನನಗಾಗಿದ್ದು. ಆವಾಗ ನಾವೊಂದು ಮಾತು ಹೇಳಿದೆ, ಅಲ್ರಿಪ್ಪ ನಾವು ದೇವರು ಹೊರಗಡೆ ಅದಾನ, ಗುಡಿ ಗುಂಡಾರ್ದಾಗ ಅದಾನ, ನೇಮ ನಿತ್ಯದಿಂದ ನಾವು ಪೂಜೆ ಪುರಸ್ಕಾರಗಳನ್ನು ಮಾಡಬೇಕು ಮತ್ತು ಹೀಗೆಲ್ಲ ನಾವು ಅಂದ್ಕೊಂಡಿವಿ. ಮತ್ತು ಗುರುಗಳು ಮಾತ್ರ ನೀನೇ ಪರಮಾತ್ಮ ಅಂತ ಹೇಳಕತ್ತೇನ. ಮತ್ತು ಒಂದು ಮಾತು ಹೇಳ್ತಾರೆ, ನಿನಗೆ ಹುಟ್ಟಿದ ಮಗನಿಗೆ ನೀನು ನಮಸ್ಕಾರ ಮಾಡ್ತೀಯೇನೋ ಅಂತ ಹೇಳ್ತಾ ಇದ್ದಾರ. ಪರಮಾತ್ಮ ಸ್ವರೂಪನೇ ನೀನಿದೆ, ತತ್ವಮಸಿ ವಾಕ್ಯ ತತ್ವಮಸಿ ನೀನೇ ಪರಮಾತ್ಮ ಇದೆ ಅಂತ ಹಿಂಗೆಲ್ಲ ಹೇಳ್ತಾ ಇದ್ದಾರಲ್ಲ. ನನಗೆ ಯಾಕೋ ಗೊತ್ತಾಗ್ತಾಯಿಲ್ಲ, ಏನು ಗೊತ್ತಾಗ್ತಾಯಿಲ್ಲ. ಅತ್ಲಾಗ ಗುರುವಾಕ್ಯನೂ ಗಟ್ಟಿಯಾಗಿ ಹಿಡ್ಕೊಳಕ್ಕಾಗವಲ್ದು, ಅತ್ಲಾಗ ಪೂಜೆ ಮಾಡೋಕ್ಕೂ ನನಗೆ ಮನಸ್ಸು ಆಗ್ತಾಯಿಲ್ಲ. ಹಿಂಗೆ ಹೇಳಕತ್ತಾರಲ್ಲ, ಆ ಕಡೆನೂ ಮನಸ್ಸು ಆಗ್ತಾಯಿಲ್ಲ, ಈ ಕಡೆ ಹಿಂಗೂ ಆಗ್ತಾಯಿಲ್ಲಲ್ಲ, ನನಗೆ ಹೆಂಗೂ ಆಗಕತ್ತದ ನೋಡ್ರಿ, ಹೆಂಗದು ಹೆಂಗೆ ತಿಳ್ಕೊಬೇಕು ಅಂದಾಗ ಒಂದು ಮಾತು ಹೇಳಿದ್ರೆ ನಮ್ಮ ಮನೆಯವರು, ಇಲ್ಲ ಇದಕ್ಕೆ ಖಂಡಿತ ಎಲ್ಲನೂ ಉತ್ತರ ಸಿಗ್ತದೆ. ನಾವು ಕ್ರಮವಾಗಿ ಯಾವಾಗ ಕೇಳ್ತೀವಿ ಅವಾಗೆಲ್ಲವೂ ನಮಗೆ ಗೊತ್ತಾಗ್ತದೆ, ಒಂದು ದಿವಸ ತಪ್ಪಿಸೋದು ಬೇಡ ಅಂತ ಒಂದು ಮಾತು ಹೇಳಿದರು. ಬಟ್ ನಮ್ಮಲ್ಲಿ ಎಷ್ಟೋ ಒಂದು ಗೊಂದಲಗಳಿದ್ದವು. ಗುರು ಅಂದರೆ ಹೆಂಗಿರಬೇಕು, ಶಿಷ್ಯ ಅಂದರೆ ಹೆಂಗಿರಬೇಕು, ನಾವು ದೇವ್ರು ಅಂದರೆ ಯಾರು, ಜಗತ್ತಂದರೆ ಏನು, ಪರಮಾತ್ಮ ಅಂದರೆ ಯಾರು, ಆನಂದ ಅಂದರೆ ಏನು, ಸದಾಕಾಲ ಆನಂದ ಅಂದರೆ ಏನು, ಮುಕ್ತಿ ಅಂದರೆ ಏನು, ದುಃಖ ಅಂದರೆ ಏನು. ನೋಡಿರಿ, ಒಂದು ದುಃಖ ಗೊತ್ತಿರಲಿಲ್ಲ ನನಗೆ ಗೊತ್ತಿರಲಿಲ್ಲ. ಅಷ್ಟೆಲ್ಲ ಇದನ್ನೇ ತಿಳ್ಕೊಬೇಕಂತ ಬಂದವ್ರು ನಾವು. ನನಗೆ ದುಃಖ ತಾತರು ಹೇಳ್ತಿದ್ರು ಕ್ಲಾಸ್ನಲ್ಲಿ, ಏನು ಹೇಳ್ತಿದ್ರು ನೋಡ್ರಿ, ಎಷ್ಟು ದುಃಖ ಐತೆ ನಿನಗೆ, ಅತ್ಯಂತ ದುಃಖ, ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಆಗ್ತದ, ಎಲ್ಲ ದುಃಖದಾಗ ಬಿದ್ದಿದೆ ನಿನಗೆ, ಅಷ್ಟಾದ್ರೆ ನಿನಗೆ ನಾಚಿಗಿಲ್ಲೇನೆ, ಈ ದುಃಖವನ್ನು ಪಾರು ಮಾಡ್ಕೊಳ್ಬೇಕನ್ನುವಂಥದ್ದು ನಿನಗೆ ಬುದ್ಧಿ ಇಲ್ಲೇನು ಅಂತ ಈ ವಿಚಾರಗಳಂದಾಗ ನನಗನ್ನಿಸ್ತಿತ್ತು. ತಾತವ್ರು ದುಃಖ ಅಂತಾರಲ್ಲ, ನಮಗೇನು ನೌಕರಿ ಅದ, ನಮಗೂ ರೊಕ್ಕ ರೂಪಾಯಿ ಐತೆ, ನಾವು ಆರಾಮಾಗೇ ಇದ್ದೀವಿ, ತಾತವ್ರು ದುಃಖ ಅಂತಾರಲ್ಲ, ಏನು ದುಃಖ ಇರ್ಬೋದು ಅಂತ ಅನ್ನಿಸ್ತಿತ್ತು ನನಗೂ ಎಷ್ಟೋ ದಿವಸ, ಸ್ವಲ್ಪ ದಿವಸ. ಆದ್ರೆ ಬರ್ತಾ ಗೊತ್ತಾಯ್ತು ನೋಡ್ರಿ, ಭಾವ ದುಃಖ. ಅದಕ್ಕೆ ಒಂದು ಹೇಳ್ತೀನಿ ನಾನು, ಏನಂತಂದ್ರೆ ಇದು ಬರೋದಕ್ಕಿಂತ ಮುಂಚೆ ನಾನು ಈ ಶಾಸ್ತ್ರಕ್ಕೆ ಬರೋದಕ್ಕಿಂತ ಮುಂಚೆ ಒಂದು ಸಂಸ್ಕಾರ ಅನ್ನುವಂಥದ್ದು ನಾನು ಹೇಳ್ತೀನಿ. ಬರೀ ನಾನು ಹೊಗಳ್ಕೊಳ್ಳುವಂಥದ್ದೆಲ್ಲ, ಕೆಲವು ವಿಚಾರಗಳು ಹೇಳ್ಬೇಕು ಅನ್ನಿಸ್ತದೆ, ಹೇಳ್ತಾ ಇದ್ದೀನಿ ನಾನು ಅಷ್ಟೇ. ಯಾಕಂದ್ರೆ ಸಂಸ್ಕಾರ ಅನ್ನುವಂಥದ್ದು ಮನುಷ್ಯನಿಗೆ ಎಷ್ಟು ಮುಖ್ಯ ಆದಂತನ್ನುವಂಥದ್ದು ಒಂದು ವಿಚಾರ ಹೇಳ್ತೀನಿ. ಭವಬಂಧನ ಅನ್ನೋದು ಗೊತ್ತಿಲ್ಲ, ಭವ ದುಃಖ ಅಂತ ಗೊತ್ತಿಲ್ಲ ನನಗೆ. ನಾನು ಏನೋ ಒಂದು ಗುರುವಿನ ಭಕ್ತಿ ಮಾಡ್ತಾ ಇರ್ಬೇಕಾದಾಗ ನಾನು ಕೆಲವೊಂದು ಪದಗಳು ಬರಿತಾ ಇದ್ದೆ ಅಲ್ಲಿ. ಅದಕ್ಕೆ ಏನಂತಂದ್ರೆ, ಧನ್ಯನಾದೆ ದೇವ ನಿಮ್ಮ ದರ್ಶನದಿಂದ, ನಿಮ್ಮ ಚರಣಗಳಿಗೆ ನಮಿಸುವೆ ಹರುಷದಿಂದ, ನಿಮ್ಮ ಚರಣಗಳಿಗೆ ನಮಿಸುವೆ ಹರುಷದಿಂದ, ನಮ್ಮ ಕೈ ಹಿಡಿದು ಕಾಪಾಡೋ ಕರುಣೆಯಿಂದ.
ಈ ಥರ ನಾ ಸ್ವಲ್ಪ ಆ ಭಕ್ತಿಯಿಂದ ಬರಿತಾ ಇದ್ದೆ ಕೆಲವೊಂದು ಹಾಡು. ಭವಬಂಧನದಿ, ಯಾಕಂದ್ರೆ ಭವಬಂಧನದಲ್ಲಿ ಮುಳುಗಿರುವೆ ಅಂತ ಕೆಲವೊಂದು ಲಾಸ್ಟಿಗೆ ಈ ನುಡಿಗಳನ್ನು ಹಾಕ್ತಿದ್ದೆ ನಾನು. ನನಗೆ ಗೊತ್ತಿಲ್ಲ ಭವಬಂಧನ ಅನ್ನೋದು ಗೊತ್ತಿಲ್ಲ, ಅಚಾನಕ್ ಬಂದುಬಿಡವ ಅವು ನುಡಿಗಳು ನನಗೆ. ಬಟ್ ಅರ್ಥ ಗೊತ್ತಿಲ್ಲ, ಭವಬಂಧನ ಗೊತ್ತಿಲ್ಲ, ಭವ ದುಃಖ ಗೊತ್ತಿಲ್ಲ, ನಾವು ಎದರಿಂದ ಪಾರಾಗಬೇಕಂತ ಗೊತ್ತಿಲ್ಲ, ನಮಗೆ ಯಾವ ಒಂದು ಬಂಧನದಲ್ಲಿ ನಾನು ಸಿಲುಕಿದ್ದೀನಿ ಅಂತ ನನಗೇನು ಗೊತ್ತಿಲ್ಲ. ಆದರೆ ಹಾಡೋದಲ್ಲಿ ನಾವು ಭವಬಂಧನದಲ್ಲಿ ನಾನು ಏನು ಸಿಲುಕಿದ್ದೀನಪ್ಪ, ಈ ಭವ ದುಃಖದಲ್ಲಿ ನಾನು ಬಿದ್ದಿದ್ದೀನಿ, ನನ್ನನ್ನು ಪಾರು ಮಾಡು ಅನ್ನುವಂಥದ್ದು ಬರಿತಿದ್ದೆ. ಮತ್ತು ಇನ್ನೂ ಒಂದು ಬರ್ತಿತ್ತು ಕೆಲವು ವಿಚಾರಗಳು. ಹುಟ್ಟಿನ ದಂಡವಾದೆ ಗುರುವೇ, ಕೆಸರಲ್ಲಿ ಬಿದ್ದ ಹುಳುವಿನಂತಿರುವೆ. ಅದು ಹೆಂಗೆ ಬಿದ್ದೀನಿ ಗೊತ್ತಿಲ್ಲ, ಹಿಂಗೆಲ್ಲ ಬರೆದು ಬಿಡ್ತಿದ್ದೆ. ಬಟ್ ನನಗೆ ಇವೆಲ್ಲ ಗೊಂದಲ ಬಿಡಿದ್ದು ಮನಸ್ಸಿನಲ್ಲಿ. ಯಾವಾಗ ಪ್ರತಿ ದಿವಸ ಕೇಳ್ತಾ ಹೋದಾಗ ನನಗೇನು ಪ್ರಶ್ನೆಗಳು ಬರ್ತಾವೆ ಅದು ಉತ್ತರ ಸಿಕ್ಬಿಡ್ತಿದ್ವು. ಅಷ್ಟು ಅದ್ಭುತ ರೀ ಗುರು ಕರುಣೆ ಅನ್ನುವಂಥದ್ದು ಹಂಗೈತೆ ಅದು. ಏನು ಭಾಳಷ್ಟು ಆನಂದ ಆಗಿರೋದು. ಎಷ್ಟೋ ಒಂದು ಗೊಂದಲಗಳು ನೋಡ್ರಿ, ಯಾರಿಗೆ ಗೊತ್ತಿರೋಂಗಿಲ್ಲ. ಪರಮಾತ್ಮ ಅಂದರೆ ಯಾರು ಗೊತ್ತಿಲ್ಲ, ಗುರು ಅಂದರೆ ಹೆಂಗಿರಬೇಕು ಗೊತ್ತಿಲ್ಲ, ಶಿಷ್ಯ ಅಂದರೆ ಹೆಂಗಿರಬೇಕು ಗೊತ್ತಿಲ್ಲ, ಈ ಜಗತ್ತು ಅಂದರೆ ಹೆಂಗೋ, ನಾವೇನು ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಗೊತ್ತಿಲ್ಲ. ಏನೇನೋ ಎಲ್ಲದಕ್ಕೂ ನಾವು ಕ್ರಮ ನೋಡ್ತೀವಿ, ಇದು ಸರಿ ಐತಿಲ್ಲ ಅಂತ ನೋಡ್ತೀವಿ, ಆದರೆ ನಾವು ದಾರಿ ತಪ್ಪಿದ್ದೀವಿ. ಏನೇನು ತಿಳ್ಕೊಬೇಕನ್ನುವಂಥದ್ರಲ್ಲಿ ನಾವು ದಾರಿ ತಪ್ಪಿದ್ದೀವಿ. ಈ ದಾರಿ ಸಿಗಬೇಕಾಗಿತ್ತಂದ್ರೆ ನಾವು ಜನ್ಮಾಂತರದ ಒಂದು ಪುಣ್ಯದ ಫಲ. ಹಂಗಾಗಿ ಪ್ರತಿನಿತ್ಯ ನಾವು ಯಾವಾಗ ಓದ್ವಿ ಆವಾಗ ನಮಗೆ ಗೊತ್ತಾಯಿತು ನಾನು ಹೆಂಗೆ ಪರಮಾತ್ಮ ಅಂತ. ಅದಕ್ಕೆ ಒಂದು ಸಲಕ ಆಗಿಬಿಡ್ತದನ್ರಿ. ಕೇಳಿದ ತಕ್ಷಣ ಇಲ್ಲರಿ ನೀನೇ ಪರಮಾತ್ಮ ಅಂತ ಗುರುಗಳು ಹೇಳಿಬಿಟ್ಟಾರ್ರಿ, ಆಯ್ತು ರೀ ಮತ್ತೆ ಯಾಕ್ರಿ ಮತ್ತೆ ದಿನ ಕೇಳ್ಬೇಕು ಅಲ್ಲ, ಮತ್ತೆ ಯಾಕೆ ಬ್ರಹ್ಮ ಸತ್ಯ ಜಗನ್ಮಿತ್ಯ ಅಂತ ಹೇಳಿಬಿಟ್ಟಿದ್ದಾರೆ, ಆಯ್ತಲ್ಲ ಮುಗೀತಲ್ಲ, ಬ್ರಹ್ಮ ಸತ್ಯ ನಾ ಬ್ರಹ್ಮ ಇದ್ದೀನಪ್ಪ ಮುಗೀತು. ಆಹಾ ಮೈಗಳ್ಳ ಅಂತಾರೆ ಮಹಾತ್ಮರು. ಒಮ್ಮೆಲೆ ಆಗಿಬಿಡ್ತದೇನೋ, ಎಲ್ಲ ಮಾವಿನ ಗಿಡ ರುಚಿನೂ ಗೊತ್ತದೆ, ಎಲ್ಲ ಗೊತ್ತದ. ಮಾವಿನ ಗಿಡ ಅಂತ ಒಂದು ಬೀಜ ತಂದುಬಿಟ್ಟು ಆಯ್ತು ಬಿಡು ಮಾವಿನ ಹಣ್ಣು ಆಗಿಬಿಟ್ಟ ಅಂದ್ರೆ ಆಗ್ತದೇನೋ? ಹಾಗಲ್ಲಲ್ಲ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ, ಇಂಥ ಒಂದು ಮುಕ್ತಿ ಆಗಬೇಕಾಗಿತ್ತು, ಮೋಕ್ಷ ಆಗಬೇಕಾಗಿತ್ತು ಅಂದ್ರೆ ಶ್ರೇಷ್ಠವಾದಂಥ ಸದ್ಗುಣಗಳು ಬೇಕಾಗ್ತದ. ಅದಕ್ಕೆ ಇದರಲ್ಲಿ ಹೇಳ್ತಾ ಇದ್ದಾರೆ ಅವರು 18ನೇ ನುಡಿಯಲ್ಲಿ ಹೇಳ್ತಾ ಇದ್ದಾರೆ, ಸುಮ್ಮನಾಗದು ಅರಿವಿನಿಂದವೇ ಮುಕುತಿ, ನೆಮ್ಮಿಲೆ ಸೆನಿಸುವ ಗುಣಗಣವಿಲ್ಲದವನಿಗೆ. ಏನು ಹೇಳ್ತಾರ, ಸುಮ್ಮನಾಗದು. ಭಾಳಷ್ಟು ಅದ್ಭುತವಾದಂಥ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಅವರು. ಅದಕ್ಕೆ ಇದು ಏನು ಹೇಳ್ತಾ ಇದ್ದಾರೆ, ಸುಮ್ಮನಾಗದು ಅರಿವಿನಿಂದವೇ ಅಂದ್ರೆ ಸ್ವಸ್ವರೂಪದ ಜ್ಞಾನದಿಂದಲೇ ಮೋಕ್ಷ ಆಗ್ತದೆ. ಮತ್ತು ನೆಮ್ಮಿ ಅಂತ ಹೇಳ್ತಾ ಇದ್ದಾರೆ. ನೆಮ್ಮಿ ಅಂದ್ರೆ ನಂಬಬೇಕು ಹೇಳಿದ್ದನ್ನು. ಅದಕ್ಕೆ ಅಂಥ ಒಂದು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಹಂಗೆ ಹೇಳ್ತಾರಂದ್ರೆ ನಮ್ಮ ಮನಸ್ಸು ಬದಲಾವಣೆ ಆಗಿಬಿಡ್ಬೇಕು. ಹೆಂಗೆ ಬದಲಾವಣೆ ಆಗಬೇಕು? ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಕೇಳಿಕೊಂಡು ಪರಮಾತ್ಮ ಸ್ವರೂಪ ಸಚ್ಚಿದಾನಂದ ಸದ್ರೂಪವಾಗಿರುವಂಥವನು, ಚಿದ್ರೂಪ ಆಗಿರುವಂಥವನು, ಆನಂದ ಸ್ವರೂಪ ಆಗಿರುವಂಥವನು. ಅದಕ್ಕೆ ಒಂದೇ ಸಲ ನೋಡ್ರಿ ಎಷ್ಟೋ ವರ್ಷ ಸಿದ್ಧಾರೂಢರು ಕೇಳಿದ್ರು ಕೂತ್ಕೊಂಡು, ಅವ್ರಿಗೇನು ಇಲ್ಲಿ ಮುಂದೆ ಕುಂದ್ರಪ್ಪ ಹಿಂಗೆ ಕೂಡ್ರಿ ಅಂತಲೂ ಗುರುಗಳು ಹೇಳಲಿಲ್ಲ. ಇವ್ರು ಸುಮ್ಮನೆ ಹೇಳಂಗೆ ಹೇಳ್ತಿದ್ರು. ಅವ್ರು ಎಲ್ಲ ಒಂದು ಕಲ್ಲು ಮೇಲೆ ಕೂತ್ಕೊಂಡು ಕೇಳಿದಂಥವ್ರು. ಎಂಥ ಒಂದು ಮನಸ್ಸು ಪರಿವರ್ತನೆ ಆಯ್ತು ರೀ. ಅದಕ್ಕೆ ಲಿಂಗ ಮಧ್ಯೆ ಜಗತ್ ಸರ್ವಂ ಲಿಂಗಮಯಂ ಜಗತ್ತು ಅಂದಾಗ ಅವರು ಪೂರ್ತಿ ಗೊತ್ತಾಗ್ಬಿಡ್ತಾರೆ. ರೇ ನಾ ಏನು ತಿಳ್ಕೊಂಡಿದ್ದೆ ಇಲ್ಲಿ ಹೆಂಗೆ ಬಂತಲ್ಲಪ್ಪ ವಿಚಾರ ಅಂತ ಗೊತ್ತಾಗ್ಬಿಡ್ತು ನೋಡ್ರಿ ಅವರಿಗೆ. ತಕ್ಷಣ ಮನಸ್ಸು ಪಲ್ಲಟ. ಹಂಗೆ ಗುರುವಾಕ್ಯವನ್ನು ಹಂಗೆ ನಂಬಬೇಕು. ಪರಮಾತ್ಮ ಅಂತಲೇ ಕುಂತು ಕೇಳಿದ್ರು ಅವರು ಸಿದ್ಧಾರೂಢರು. ಪರಮಾತ್ಮನ ಸ್ವರೂಪ ಸದ್ಗುರುನಾಥಪ್ಪ ಅಂತ ಅಲ್ಲಿ ಎಲ್ಲೋ ಒಂದು ಕಡೆ ಕುಂತು ಕೇಳಿದರು. ಮತ್ತು ಅವರಿಗೆ ಪ್ರೀತಿಯಿಂದ ಬಾಪ ಇಲ್ಲಿ ಕುಂತು ಕೇಳು ಹಂಗೆ ಮಾಡಿ ಏನು ಹೇಳೇ ಇಲ್ಲ ನೋಡ್ರಿ ಅವರಿಗೆ, ಅಷ್ಟು ದೂರ ಕೂತ್ಕೊಂಡು. ಹಂಗೆ ನೆಮ್ಮಿ ಅಂದರೆ ನಂಬಬೇಕು ಹೇಳುವಂಥ ವಾಕ್ಯವನ್ನು ನಂಬಬೇಕು. ಗುರುನಾಥನ ವಾಕ್ಯಗಳು ಈ ವಾಕ್ಯದ ಮೇಲೆ ಯಾವ ದೇವ್ರದ್ದಿನ್ರಿ ನಿಮಗೇನು ಮಾಡೋಂಗಿಲ್ಲ. ಗುರುನಾಥನ ವಾಕ್ಯನೇ ಅಲ್ಲಿ ಶ್ರೇಷ್ಠ ಅಲ್ಲಿ. ಅಂಥ ಒಂದು ಶಕ್ತಿಯುತವಾದಂಥ ಯಾವ ದೇವ್ರ ದಿಂಡ್ರುಗಳನ್ನು, ಅದಕ್ಕೆ ಶಿವನನ್ನು ತೋರಿಸುವಂಥ ಶಕ್ತಿ ಯಾರಿಗಿರ್ತದೆ? ಸದ್ಗುರುವಿಗಿರ್ತದೆ. ಶಿವ ಎಲ್ಲಿದ್ದಾನ ಹೆಂಗಿದ್ದಾನಂತ ತೋರಿಸುವಂಥ ಶಕ್ತಿ ಶಿವನಿಗಿರ್ತದೆ. ಯಾರಿಗೆ? ಗುರುವಿಗಿರ್ತದೆ. ಹಾಗಾಗಿ ಎಲ್ಲಕ್ಕಿಂತ
ನಗುರೋರು ಅಧಿಕಮ್ ಅಂತ ಹೇಳಿದ. ನಗುರೋರು ಅಧಿಕಮ್ ಅಂದ್ರೆ ಜಗತ್ತಿನೊಳಗೆ ಗುರುವಿಗಿಂತ ಶ್ರೇಷ್ಠವಾದಂಥದ್ದು ಯಾವುದೂ ಇಲ್ಲ. ಅಥವಾ ದೇವ್ರನ್ನ ತೋರಿಸಿಕೊಡುವಂಥ ಶಕ್ತಿ ಅದ ಗುರುವಿಗೆ. ನಿನ್ನ ಮುಕ್ತಿ ಮಾಡುವಂಥ ಶಕ್ತಿ ಅದತಗ, ಸಾಮಾನ್ಯ ಅಲ್ಲ. ಹಾಗಾಗಿ ಇಲ್ಲಿ ನಂಬಿದ್ದೆ ಆದ್ರೆ ನಿನ್ನ ಅರಿವಿನಿಂದವೇ ಸ್ವರೂಪದ ಜ್ಞಾನದಿಂದಲೇ ನಿನ್ನ ಮೋಕ್ಷ ಆಗ್ತದೆ. ಅದಕ್ಕೆ ಇಲ್ಲಿ ಕೂಡ ಲೇಸೆನಿಸುವ ಅಂದರೆ ಉತ್ತಮ ಅಂತ ಹೇಳಿಸಿಕೊಳ್ಳುವಂತಹ ಇಲ್ಲಿ ಗುಣಗಳು ಇರಬೇಕಾಗ್ತದೆ. ಯಾವುವು? ವಿವೇಕ, ವೈರಾಗ್ಯ, ಶಮ, ದಮಾದಿ ಗುಣಗಳು, ಈ ಸಮೂಹ ಇರಲೇಬೇಕಾಗ್ತದೆ. ಇದ್ದಾಗ ಮಾತ್ರ ಇದು ಮುಕ್ತಿ ಆಗ್ತದೆ. ಇರದೇ ಇದ್ದಾಗ ಸುಮ್ಮನೆ ಮುಕ್ತಿ ಆಗ್ತದೆ ಅನ್ನಂದ್ರೆ ಸುಮ್ಮನೆ ಮುಕ್ತಿ ಆಗಂಗಿಲ್ಲ. ಇವು ಇರಬೇಕಾಗ್ತದೆ. ಈಗ ನಾವು ಕುಂತು ಕೇಳ್ಬೇಕಾದಾಗ ಮತ್ತೆ ಎಲ್ಲ ಇರಬೇಕಾಗ್ತದಿಲ್ಲ. ಮನಸ್ಸು ಸಮಾಧಾನ ಇರಬೇಕಾಗ್ತದೆ, ಅಂತರ್ಮುಖ ಆಗಿರ್ಬೇಕಾಗ್ತದೆ, ಇಂದ್ರಿಯಗಳು ಸುಮ್ಮಿರ್ಬೇಕಾಗ್ತದೆ, ಹೌದಿಲ್ಲ? ಮತ್ತು ವಿವೇಕ, ಕೇಳ್ಬೇಕನ್ನುವಂಥ ಭಾವ ಇರಬೇಕು. ಕೇಳಿದ ಮೇಲೆ ವೈರಾಗ್ಯ ಬರ್ತದೆ, ಹೌದಾ? ಇವೆಲ್ಲ ಬೇಕಾಗ್ತದೆ. ವೈರಾಗ್ಯ ಭಾವನೆ ಇಟ್ಕೊಳ್ಬೇಕು. ಹೆಂಗಂದ್ರೆ ನಾ ಕೇಳ್ತೀನಿ ಗುರುವಾಕ್ಯವನ್ನು ತತ್ತಿದ್ದು ಏಟು ಉಟ್ರು ತಿಂದರು ಮಾಡಿದ್ರೆ ಇಷ್ಟೇ ಆದ ಏಟು ಶರೀರಕ್ಕೆ ಏಟಿಟ್ಟು ತಿನ್ನಿಸ್ಬೇಕಾಯ್ತು, ತಿನ್ನಿಸ್ಕೊಂಡು ಗುರುವಾಕ್ಯವನ್ನೇ ತೊಗೊಳ್ಬೇಕು ಜಾಸ್ತಿಯಲ್ಲಿ. ಹಂಗಾದಾಗ ಮಾತ್ರ ಇದಾಗ್ತದೆ. ಅದಕ್ಕೆ ಸಂಸಾರ ಹೆಂಗೈತಪ್ಪ ಅಂತಂದ್ರೆ ಅದು ಸ್ವಲ್ಪ ಗೌಣ ಆಗಬೇಕದು. ಅದು ಗೌಣ ಆಗಬೇಕು. ಯಾವ ರೀತಿ ನೋಡ್ರಿ, ರಾಜನ ಒಂದು ವೈಭೋಗ ಇದ್ದರೂ ಕೂಡ, ರಾಜ್ಯದ ಒಂದು ವೈಭೋಗ ಇದ್ದರೂ ಕೂಡ ಮೈತ್ರೇಯ ದೇವಿ ಬೇಡಂದ್ರೆ ಯಾವುದು ಬೇಡಪ್ಪ, ಇದು ಜನ್ಮಾಂತರ ಇದೆಲ್ಲ ಬೋಗಿಸ್ಕೊಂಡು ಬಂದಂಥದ್ದು ತತ್ತಿದು ಬೇಡ, ನನಗೆ ಬೇಕಾಗಿಲ್ಲಪ್ಪ, ಇದಕ್ಕಿಂತ ದೊಡ್ಡ ಆನಂದ ಅಂತ ಹೋಗಕತ್ತೀಯಲ್ಲ ಅದನ್ನು ನನಗೆ ತಿಳಿಸ್ರಿ ಅಂತ ಹೇಳಿದಳು ಮೈತ್ರೇಯ ದೇವಿ. ಬಟ್ ನಮಗೂ ಹಂಗೆ ಆಗಬೇಕು. ಸಂಸಾರ ಸ್ವಲ್ಪ ಹೇಸಿಗೆ ಆಗ್ಬೇಕು. ಅದು ಏಟು ಮಾಡಿದ್ರೆ ಅಟ್ಟೆ ಐತೆ ನಡಿ ಆ ಕಡೆ ಅನ್ಬೇಕು ಅದು. ಅದಕ್ಕೆ ಆ ರೀತಿ ಭಾವ ಬಂದಾಗ ಇಲ್ಲಿ ಇಂಥ ಒಂದು ಇದಕ್ಕೆ ಜಾಗಕ್ಕೆ ಅಂದರೆ ಇಂಥ ವಿಚಾರಗಳನ್ನು ಕೇಳೋಕ್ಕೆ ಸಾಧ್ಯ ಆಗ್ತದೆ. ಮಾಡಬಾರ್ದಂದ್ರೆ ಬಿಟ್ಬಿಡ್ಬೇಕಂದ್ರೆ ಅಂತಲ್ಲ, ನೀ ಏಟು ಮಾಡಿದ್ರು ಕೂಡ ಆ ದುಃಖ ಕಟ್ಟಿಟ್ಟು ಬುತ್ತಿ ಅದ್ರಾಗ ಏನು ಅದ್ರಾಗ ಸುಖ ಹುಡ್ಕಕತ್ತ. ಸುಖ ಇರ್ಲಾರ್ದಲ್ಲಿ ಸುಖ ಹುಡ್ಕಕತ್ತಿದ್ದ ಜೀವ. ಅಲ್ಲಿ ಸುಖ ಐತೆ ಅನ್ನೋದು. ನೀನು ಏಟು ಮಾಡಿದ್ರು ಕೂಡ ನೀನು ಬಡಿತಾನೆ ಇರ್ತದೆ. ಅಲ್ಲಿ ಬಡಿದ್ರು ಕೂಡ ಹಂಗೆ ಅದೇ ಸರಿ ಅಂತಲೇ ಹೋಗ್ತಾ ಇದ್ದೀವಿ ಅಂದ್ರೆ ಮತ್ತೆ ನಿನಗೇನು ತಲೆ ಕೆಟ್ಟತ್ತಂತಾರೆ ಮಹಾತ್ಮರು. ತಲೆ ಕೆಟ್ಟದ್ದಿದ್ದು ಅಂತಾರೆ. ಯಾಕಂದ್ರೆ ಅದ್ರಾಗ ಸುಖನೇ ಇಲ್ಲ, ಬರೇ ದುಃಖನೇ ಹೊತ್ಕೊಂಡು ಕುಂದ್ರದೇ ಇರ್ತದೆ. ಅದ್ರಾಗ ಸುಖ 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 ಅಂತ ಹುಡ್ಕಕತ್ತಿದಲ್ಲ, ಇದಕ್ಕೆ ತಲೆ ಕೆಟ್ಟದಪ್ಪ ಅಂತಾರೆ ಅವ್ರು ಮಹಾತ್ಮರು. ಹಂಗಾಗಿ ಇಲ್ಲಿ ಕೂಡ ಏನಂತಾರೆ, ಅದರ ಸುಖ ಇಲ್ಲಪ್ಪ, ಎಳ್ಳಷ್ಟು ಇಲ್ಲ ಅದ್ರಾಗ. ಒಂದು ಸ್ವಲ್ಪ ಒಂದು ತಟ್ಟೆ ಸುಖಕ್ಕಾಗಿ ಅಷ್ಟು ಕೊನೆಯವರೆಗೂ ಬಡ್ದಾಡ್ತಿದೆ. ಆ ಸುಖ ಇಲ್ಲಪ್ಪ ಇದ್ರಾಗ. ಒಂದು ಸ್ವಲ್ಪ ನೋಡ್ರಿ, ಸ್ವಲ್ಪ ಕಷ್ಟಪಟ್ರೆ ಬೆಟ್ಟದಷ್ಟು ಸುಖ ಇದ್ರಾಗ ಐತೆ ಅಂತಾರೆ ಮಹಾತ್ಮರು. ಅದಕ್ಕೆ ಇಂಥ ಸುಖವನ್ನು ಅನುಭವಿಸ್ಬೇಕಾದ್ರೆ ನಾವು ಹಿಂದ್ಗಡೆ ಹೇಳಿದರು ಯಾವ ರೀತಿ ಅಂತ 17ನೇ ಪದದಲ್ಲಿ ಕೂಡ ಹೇಳಿದಾರೆ. ಅಂಥ ಒಂದು ನಾವು ಸಾಧನೆಗಳಿಂದ ಕೂಡಿರ್ಬೇಕಾಗ್ತದೆ. ಅದನ್ನು ಮಾಡಬೇಕು. ಏನು ಇದ್ರಾಗ ಏನು ದೊಡ್ಡದು ಐತೇನ್ರಿ? ಒಬ್ಬೊಬ್ಬರು ಎಷ್ಟೋ ಸಿದ್ಧಿಗಳನ್ನು ಮಾಡ್ಕೋಬೇಕಂತ ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡ್ತಾರೆ, ಹೌದಲ್ಲ? ಏಟು ಕಷ್ಟ ಮಾಡ್ತಾರೆ. ಈಗ ನೋಡ್ಬೇಕು, ನಾವು ಟಿ ವಿಯಾಗ ನೋಡ್ತೀವಿ ಒಂಚೂರು, ನಾವು ಅಲ್ಲಿಗೆ ಹಿಮಾಲಯಕ್ಕೆ ಹೋಗಿ ನೋಡೋಕ್ಕಾಗ್ತದೆ ನಮಗೆ? ಎಲ್ಲಿ ನೋಡೋಕ್ಕಾಗಂಗಿಲ್ಲ. ಈಗ ನೋಡ್ರಿ, ನಮಗೂ ಬದ್ರಿ ಕೇದಾರನಾಥ ನಾವು ಯಾವುದೋ ಒಂದು ಯಾತ್ರೆ ಬಗ್ಗೆ ಒಂದಿಷ್ಟು ಬುಕ್ಕಿತ್ತು, ಯಾವುದೋ ಒಂದು ಬುಕ್ಕಿತ್ತು. ಅದ್ರಾಗ ಓದಿದ್ರೆ ಹಿಮಾಲಯದ್ದು, ಆಮೇಲೆ ಬದ್ರಿನಾಥ, ಕೇದಾರನಾಥ ಆ ಕಡೆ ಎಲ್ಲ ಹೋಗ್ಬೇಕಂತ ಭಾಳ ಆಸೆ ಆಗಿಬಿಡೋದು. ಏನು ಎಷ್ಟು ಚಂದ ಐತಂತ, ಅಲ್ಲಿ ಹಂಗೈತಂತ ಹಿಂಗೈತಂತ ಅಂತ ಹೇಳ್ಬಿಟ್ಟು, ಹೌದಲ್ಲ? ಯಾವಾಗ ಸದ್ಗುರುನಾಥ ಸಿಕ್ಕ ಇದನ್ನೆಲ್ಲ ತಿಳ್ಕೊಂಡಿವಿ. ಎಲ್ಲ ಬದ್ರಿನಾಥ್ನು ಇಲ್ಲೇ ಅದಾನ, ಕೇದಾರನಾಥ್ನು ಇಲ್ಲೇ ಐತೆ, ಕಾಶಿನೂ ಇಲ್ಲೇ ಐತೆ, ಎಲ್ಲ ಇಲ್ಲೇ ಕಾಣ್ತಾವೆ. ಇನ್ನು ಅಲ್ಲಿ ಏನು ನೋಡೋಕೆ ಹೋಗೋದು? ವಿರಾಟ ಸ್ವರೂಪ ತೊಟ್ಕೊಂಡಂಥ ಪರಮಾತ್ಮನಿಗೆ ಏಟು ಹುಡುಕಿದ್ರಿ, ಎಲ್ಲಿ ಹುಡುಕಿದ್ರಿ ಏನು? ಅದು ಎಲ್ಲ ಕಡೆ ಕಾಣುವಂಥವನೇ ಅದಾನ. ಎಲ್ಲೋ ಒಂದು ಜಾಗದಾಗ ನೋಡೋಕೆ ತೃಪ್ತಿ ಆಗ್ತದೆ. ಎಲ್ಲ ಕಡೆ ಅದಾನೆ, ವಿರಾಟ ಸ್ವರೂಪ ಪರಮಾತ್ಮ ಅದಾನಂತ. ಹಾಗಾಗಿ ಹೋಗ್ಬಾರ್ದಂತಲ್ಲ, ನಮಗೆ ದುಡ್ಡಿತ್ತು, ಸಮಯ ಇತ್ತು, ಮತ್ತು ನಾವು ಗಟ್ಟಿತ್ತು ಶರೀರ ಅಂತಂದ್ರೆ ತಿರುಗಾಡ್ಬೋದು, ತಿರುಗಾಡ್ಬಾರ್ದಂತಲ್ಲ. ಆದರೂ ಗುರುನಾಥನ ವಾಕ್ಯದಲ್ಲಿ ಅದಕ್ಕೆ ಹೇಳ್ತಾರಲ್ಲ, ಇಲ್ಲಿ ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. ದೇಶ ತಿರುಗಿ ಕೋಶವನೋದಿ ಕಾಶಿಗೋದರೆ ನಯ್ಯ, ನಿನ್ನ ಪಾದ ಸೇವೆಯಲ್ಲಿ ಎಲ್ಲ ತೀರ್ಥವಿರುವುದಯ್ಯ, ಕಾಶಿ ಈಶ ನನ್ನಲ್ಲಿರುವ ಅರಿವನ್ನು ತಿಳಿಸಿದ ಗುರುವೇ, ಶರಣು ಶರಣು ಶ್ರೀ ಗುರುದೇವ, ಶರಣು ಶರಣು ವರ ಗುರುದೇವ, ಶರಣು ಶರಣು ಪರಗುರುದೇವ, ಶರಣೆಂದಿತಿ ಜೀವ. ಎಂಥ ಅದ್ಭುತ ರೀ! ಕುಂತಲ್ಲೇ ನಿನಗೆಲ್ಲ ತೋರಿಸ್ಬಿಡ್ತಾನಲ್ಲ ಸದ್ಗುರುನಾಥ. ಅದಕ್ಕೆ ಈ ರೀತಿಯಾಗಿ
ಇಲ್ಲಿ ಏನಾಗ್ತಾರೆ, ಹಿಂದೆ ಹೇಳಿದಂಥ ಸಾಧನೆಗಳನ್ನು ನೀನು ಗುಣಗಳನ್ನು ಬದಲಾವಣೆ ಮಾಡ್ಕೋಬೇಕು ಅಷ್ಟೇ. ಏನು ದೊಡ್ಡ ಕೆಲಸ ಅಷ್ಟಕ್ಕೆ ಕಷ್ಟದ ಕೆಲಸ ಇರ್ತದೆ ನಿನಗೆ. ಅಷ್ಟು ಕಣ್ಣು ಮುಚ್ಚಿಕೊಂಡು ತಪಸ್ಸು ಮಾಡಿ 3 ತಿಂಗಳ ತನಕ ಕೈ ಎತ್ತಬಾರ್ದು, ಕಾಲು ಎತ್ತಬಾರ್ದು. ನಾವು ಟಿ ವಿಯಲ್ಲೆಲ್ಲ ನೋಡ್ತೀವಿ, ಕೈ ಮ್ಯಾಲೆ ಎತ್ತಿದವರು ನರಗಳೆಲ್ಲ ಕೈ ಒಣಗಿ ಹೋಗಿಬಿಟ್ಟವ್ರಿ. ಮತ್ತು ಕಾಲೆಲ್ಲ ಹಂಗೆ ಮಾಡ್ಬೇಕೇನ್ರಿ? ಅಷ್ಟು ಹಠ ಯೋಗ ಅದು ಮಾಡೋದೈತೇನೆ. ಇಲ್ಲಿ ಜ್ಞಾನ ಭಾಳ ಸುಲಭ ಐತೆ. ಅದಕ್ಕೆ ನಾವು ಎಲ್ಲರಿಗಿಂತ ಪುಣ್ಯ ಮಾಡೀವಿ. ಇಂಥ ಜ್ಞಾನಕ್ಕೆ ಬಂದೀವಿ ಅಂದ್ರೆ ಜ್ಞಾನ ಅವೇನು ಬೇಕಾಗಿಲ್ಲ, ಜ್ಞಾನಕ್ಕೆ ಅವೇನು ಬೇಕಿಲ್ಲ. ಸುಮ್ಮ ಕಿವಿಲೇ ಗುರುವಾಕ್ಯಗಳನ್ನು ಕೇಳಬೇಕು, ತಿಳ್ಕೊಬೇಕು. ಆನಂದ ನೋಡ್ರಿ, ಆನಂದ. ಅಂಥದ್ದು ಏನಾರು ತ್ರಾಸ ಐತೆ ನಿನಗೆ? ಏನಿಲ್ಲ. ನಿನ್ನ ಬಲ್ಲಿ ಏನು ಗುಣಗಳು ಅದಾವ, ಇಂಥ ಗುಣಗಳು ಸದ್ಗುರುನಾಥ 17ನೇ ಪದದಲ್ಲಿ ಹೇಳಿದಾನೆ ನೋಡ್ರಿ. ಅವನು ಸ್ವಲ್ಪ ಬಿಟ್ಕೊಂಡು ಸ್ವಲ್ಪ ಬದಲಾವಣೆ ಮಾಡಿಕೊಡ್ಬೇಕು. ಹಂಗೆ ಮಾಡಿಕೊಂಡಾಗ ಯಾವಾಗ ಈ ಸಾಧನೆಗಳು ಮಾಡಿಕೊಂಡಾಗ ಆ ಸಾಧನೆ ಅದರಿಂದ ನಮ್ಗೆ ಭಾಳಷ್ಟು ಒಂದು ಹೆಲ್ಪ್ ಆಗ್ತದೆ, ಸಹಾಯ ಆಗ್ತದೆ. ಅದಕ್ಕೆ ಇಲ್ಲ ಇಷ್ಟೆಲ್ಲ ಬಿಟ್ಕೇಸಿ ಇದೆಲ್ಲ ಮಾಡೋದಕ್ಕಿಂತ ಇವೆಲ್ಲ ತಿಳ್ಕೊಳ್ಳೋದು ಮಾಡೋದು ಎಲ್ಲಿಪ್ಪ? ಯಾಕೆ ಇಷ್ಟು ಕಷ್ಟ ಮಾಡಬೇಕು? ಕೇವಲ ನೋಡ್ರಿ, ಇಲ್ಲಿ ಕೆಲವು ನಮಗೆ ಬಂದುಬಿಡ್ತಾವೆ ಕೆಲವು ಗುಣಗಳು. ಕೇವಲ ಜ್ಞಾನ ಒಂದರಿಂದಲೇ ಮೋಕ್ಷ ಆಗ್ತದಂತ ಮತ್ತು ಶ್ರುತಿಗಳು ಕೂಡ ಹೇಳ್ತಾವೆ. ಬರೀ ಜ್ಞಾನದಿಂದ ಮೋಕ್ಷ ಆಗ್ತದೆ ಶ್ರುತಿಗಳು ಕೂಡ ಹೇಳ್ತಾವೆ. ಅಂದಮೇಲೆ ಜ್ಞಾನ ಒಂದು ಸಂಪಾದನೆ ಮಾಡ್ಕೊಂಡ್ರೆ ಸಾಕಲ್ರಿ ಅಂತಲೂ ಕೆಲವು ಸಲ ಬುದ್ಧಿ ಬರ್ತದೆ ನಮಗೆ. ಜ್ಞಾನ ಒಂದರಿಂದನೇ ಮೋಕ್ಷ ಆಗ್ತದಂತಂದ್ರೆ ಮತ್ತೆ ಯಾಕೆ ದಿನ ಕೇಳಬೇಕು? ಕೇಳೋದೇ ಬ್ಯಾಡ ಬಿಡು. ಇಷ್ಟೇ ಹೇಳ್ಯಾರ, ಇದು ಜಗತ್ತು ಮಿಥ್ಯ ಅಂತ ಹೇಳ್ಬಿಟ್ರಪ್ಪ. ಮಿಥ್ಯ ಅದು ಅವು ಸುಳ್ಳದ, ಹೌದಲ್ಲ? ಮತ್ತು ಬ್ರಹ್ಮಸತ್ಯ ಅದು ಮುಗೀತು, ಮತ್ತೆ ಯಾಕೆ ಕೇಳಬೇಕು ಅಂತ ಹಿಂಗೆ ಬರ್ತದೆ. ಅದಕ್ಕೆ ಈ ರೀತಿ ಅಂತಂದ್ರೆ ಹಂಗಾಗಕ್ಕೆ ಬರಂಗಿಲ್ಲಪ್ಪ. ಯಾಕಂದ್ರೆ ಜ್ಞಾನದಿಂದ ಮೋಕ್ಷ ಏನೋ ಆಗ್ತದೆ. ಯಾಕಂದರೆ ಜ್ಞಾನ ದೇವತೆ ಕೈವೆಲ್ಲಮ್ಮ ಅಂತಲೇ ಹೇಳಿದರೆ, ಆದ್ರೆ ಈ ಜ್ಞಾನ ಸುಮ್ಮನೆ ಆಗ್ತದನ್ನು. ಹೌದು, ಹೇಳಿದ್ದು ಖರೆ ಅದ. ಜ್ಞಾನ ದೇವತೆಯು ಕೈವೆಲ್ಲಮ್ಮ ಅಂತ ಹೇಳ್ಯಾರ. ಜ್ಞಾನದಿಂದನೇ ಸ್ವರೂಪ. ಅದಕ್ಕೆ ನಂಬ ಜ್ಞಾನವನ್ನೇ ಕರ್ಮವೆಂಬ ಜಾಲದೊಳು ಸಿಲ್ಕಿ ಅಂಬಲಿಸದಿರು ಮುಕ್ತಿ ಎಂಬಯಸಿ ಮನುಜ. ಹೌದು, ಜ್ಞಾನದಿಂದನೇ ಮೋಕ್ಷ ಆಗ್ತಂತಲೇ ಹೇಳಿದಾರೆ. ಆದ್ರೆ ಈ ಜ್ಞಾನ ಸುಮ್ಮನೆ ಆಗ್ತದನ್ನು. ಅದು ಜ್ಞಾನ ಆಗ್ಬೇಕಾದ್ರೆ ಶ್ರೇಷ್ಠ ಗುಣಗಳು ನಮ್ಮ ಹತ್ರ ಬರಬೇಕದು. ಈಗ ಕುಂತೀವಿ, ಇಲ್ಲಿ ಎಲ್ಲೇದೀವಿ, ನಾವಿಲ್ಲಿ ಗುಲ್ಬರ್ಗ ಐತಪ್ಪ, ನಾವು ಬೀದರ್ಗೆ ಹೋಗ್ಬೇಕಾಗ್ಯದ. ಇಲ್ಲೇ ಕೂತ್ಕೊಂಡು ಕೇಸಿ ಬೀದರ್ಗೆ ಹೋಗ್ಬೇಕಂದ್ರೆ ಆಗ್ತದೇನು? ಮತ್ತು ನಾವೇನು ಮಾಡಬೇಕು? ನಡಿಬೇಕು. ನಡೆದ್ರೆ ಬೀದರ್ ಬರ್ತದೆ. ನಡಿಲಾರ್ದು ಇಲ್ಲರಿ ಬೀದರ್ ಹೋಗ್ಬೇಕ್ರಿ ಬರೀ ಹೋಗ್ಬೇಕನ್ನೋದೇ ಆಯ್ತು. ಖರೆ ನಡಿಲಿಲ್ಲ ಅಂದರೆ ಬಂದುಬಿಡ್ತಾನೆ ಬೀದರ್. ಅದ್ರಂಗೆ ಇಲ್ಲಿ ಕೂಡ ಜ್ಞಾನ ಆಗಬೇಕಾದ್ರೂ ಕೂಡ ನಮ್ಮಲ್ಲಿ ಒಳಗೆ ಬದಲಾವಣೆಗಳು ಆಗಬೇಕು. ಬದಲಾವಣೆಗಳು. ಯಾಕಂದರೆ ಇದು ಹೆಂಗೈತೆ ಅಂದ್ರೆ ಯಾವ ಪ್ರಚಾರಕ್ಕೆ ಪಡುವಂಥದ್ದಲ್ಲ, ಯಾರೋ ಕರೆಸಿಬಿಟ್ಟು ನಮಗೆ ಸನ್ಮಾನ ಮಾಡ್ಬೇಕು ಅನ್ನುವಂಥದ್ದಲ್ಲ, ಯಾವುದಕ್ಕೂ ಅಪೇಕ್ಷೆ ಪಡುವಂಥದ್ದಲ್ಲ ಇದು ಜ್ಞಾನ. ನಾವು ಹುಟ್ಟಿ ಬಂದೀವಿ ಅಂದ್ರೆ ನಮ್ಮ ಕೆಲಸ ನಮ್ಗೆ ಆಗಬೇಕು. ನಾವು ಆನಂದವಾಗಿ ಇಹಲೋಕ ಪರಲೋಕ ದಾಟಿ ಮೀರಿದಂಥದ್ದು ಪಡ್ಕೊಳ್ತಾ ಇದ್ದೀವಿ. ಈಗ ನಾವು ಮಹಾತ್ಮರು ಇದಕ್ಕಾಗಿ ಹುಡುಕಾಡಿದಾರ. ಯಾವ್ದಾರ ನಿನ್ನ ಪ್ರಚಾರಕ್ಕೆ ಯಾರೋ ಕರೆದು ನಿನ್ನ ಸನ್ಮಾನ ಮಾಡ್ತಾರೆ, ಅದಕ್ಕೆ ನಾನು ಇದನ್ನೆಲ್ಲ ತಿಳ್ಕೊಬೇಕು ಅನ್ನುವಂಥ ಒಂದು ಚೂರು ನಿನ್ನಲ್ಲಿ ಆ ವಾಸನೆ ಕೂಡ ಇರಬಾರ್ದು. ನಾನು ಗೆಲ್ಲಬೇಕಷ್ಟೇ, ನಾನು ಜನ್ಮ ಸಾರ್ಥಕ ಮಾಡ್ಕೊಳ್ಬೇಕು ಅನ್ನುವಂಥ ಈ ಭಾವನೆ ಇರಬೇಕಿಲ್ಲಿ. ಅಂದಾಗ ಇಂಥ ಒಂದು ಸದ್ಗುರು ಹೇಳಿದಂಥ ಒಂದು ಗುಣಗಳನ್ನು ನಾವು ಅದನ್ನು ತಿಳ್ಕೊಂಡು ಶ್ರೇಷ್ಠ ಗುಣಗಳನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ. ನಾವು ಪ್ರಯತ್ನಪಟ್ಟು ಮಾಡ್ಕೊಳ್ಬೇಕಾಗ್ತದೆ. ಅವು ಮನುಷ್ಯನಿಗೆ ಶ್ರೇಷ್ಠವಾದಂಥ, ಯಾಕಂದ್ರೆ ಇಂಥ ಗುಣಗಳು ಇದ್ದಾಗ ಭಾಳಷ್ಟು ಒಂದು ಹೆಚ್ಚಿನ ಒಂದು ಮಹತ್ವ ಬೇಕಾಗ್ತದೆ. ಯಾಕಂದರೆ ಈ ಗುಣಗಳಿದ್ದಾಗ ಶ್ರೇಷ್ಠ ಒಂದು ಸದ್ಗುಣಗಳನ್ನು ಪಡ್ಕೊಳ್ಬೇಕಾಗ್ತದೆ. ಮುಕ್ತಿ ಅನ್ನುವಂಥದ್ದು ಪಡ್ಕೊಳ್ಬೇಕಾದಾಗ ಇದ್ರಾಗ ಏನಿಲ್ಲ, ನಮ್ಮಲ್ಲಿರುವಂಥ ಗುಣಗಳನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕು. ಸದ್ಗುರು ಹೆಂಗೆ ಹೇಳಿದ್ದಾರೆ, ಒಂದು ಸ್ವಲ್ಪ ದಿವಸಕ್ಕೊಂದು ಸ್ವಲ್ಪ ಬದಲಾವಣೆ ಆದರೂ ಸಾಕು, ಧನ್ಯ ಆಗಿಬಿಡ್ತಾನೆ ಮನುಷ್ಯ. ಅಷ್ಟು ತಾಕತ್ತು, ಆ ಶಕ್ತಿ ಇದ್ರಾಗ ಐತ್ರಿ. ನಾವೆಲ್ಲರೂ ಇದನ್ನೆಲ್ಲ ಕೇಳ್ತಾ ಇದ್ದೀವಿ ಅಂದರೆ ನಾವು ಧನ್ಯರು. ಮತ್ತು ನಾಳೆ ಒಂದು ನುಡಿಯಿಂದ ನಾವು ನೋಡೋಣ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. 1-2 ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.